ಶ್ರೀಗುರುಭ್ಯೋ ನಮಃ. ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ವತಃ ಉಚ್ಯತೆ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಕ್ಕತಮಮಪ್ಯಹಿರೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸದ್ನಮಃ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಯಾವ್ದಾಗಿಲ್ಲ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಪರವಿದ್ಯೆ, ಬ್ರಹ್ಮ ಜಿಜ್ಞಾಸೆ, ವೇದಗಳೆಲ್ಲ ಇದ್ದರೂ ಕೂಡ ಅದೇನು ಹೇಳುತ್ತೆ ಒಟ್ಟಾಗಿ ಅಂತಕ್ಕಂಥ ವಿಷಯ ತಿಳ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಅನಂತ ವೇದಗಳಿರೋದು, ನೂರಾರು ಸಾವಿರ ಪುಸ್ತಕ ಕೊಟ್ಟು ಸಮರಿ ಹೇಳೋಂಥ ಕೆಳ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಅನಂತ ಇದೆ. ಆದ್ದರಿಂದ ಅದು ಯಾರು ಮಾಡೋಕ್ಕೆ ಸಾಧ್ಯ ಇತ್ತು? ಪರಮಾತ್ಮನೇ ಮಾಡಬೇಕು. ಅದನ್ನು ಮಾಡೋಕ್ಕೋಸ್ಕರ ಅವತಾರ ಮಾಡಿದರು. ಅದರಲ್ಲಿ ತಿಳಿಸಿದರು ಎಲ್ಲದರ ಸಾರ ಬ್ರಹ್ಮ ಜಿಜ್ಞಾಸೆ ಅಂತ ಅರ್ಥ. ಎಲ್ಲ ವೇದಗಳ ಸಾರ ಬ್ರಹ್ಮ ಜಿಜ್ಞಾಸೆ. ಆ ಬ್ರಹ್ಮ ಜಿಜ್ಞಾಸೆ, ಬ್ರಹ್ಮ ಅಂದರೆ ಯಾರು ಅದೆಲ್ಲ ಹೇಳೋದಕ್ಕೆ ಹೊರಟು ವಿಷ್ಣುವೇ ಬ್ರಹ್ಮ. ಅವನ ಅಧೀನದಲ್ಲಿ ಎಲ್ಲ ಇದೆ, ಅವನಿಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಪ್ರಶ್ನೆ ಮಾಡಿದೆ, ಬಂಧನೇ ಮಿಥ್ಯ. ಬಂಧ ಮಿಥ್ಯ ಆಗಿರಬೇಕಾದ್ರೆ ಪ್ರಸಾದ ಗಿಸಾದಿ ಮೇಲೆ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಮಿಥ್ಯಾತ್ವಂ ಯದಿ ದುಃಖಾದೇಹೇ ತದ್ವಾಕ್ಯಶ್ಚಾಗ್ರತೋ ಭವೇತ್ ಮಿಥ್ಯಾಯಾಹ ಸಾಧಕತ್ವಂಚ ನ ಸಿದ್ಧಂ ಪ್ರತಿವಾದಿನಃ. ಮಿಥ್ಯಾದಿಂದ ಸಾಧನೆ ಮಾಡತಕ್ಕಂಥದ್ದು ಎಂದು ಕೂಡ ಪ್ರತಿವಾದಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಚ ಮಿಥ್ಯಾ ಪ್ರಮಾಣೇನ ಸತಾ ವಾ ಸಾಧ್ಯತೆ ತ್ವಯ ಸತಾ ಚೇ ದ್ವೈತ ಸಿದ್ಧಿ ಸ್ಯಾತ್ ನ ಸಿದ್ಧಂ ಚಾನ್ಯ ಸಾಧನ. ಅದು ಮಾಯಾವಾದ ಖಂಡನ. ನೀವು ಹೇಳ್ತಕ್ಕಂಥ ಪ್ರಮಾಣ ಎಲ್ಲವೂ ಮಿಥ್ಯಾ ಅಂತ ಹೇಳ್ತಕ್ಕಂಥ ಪ್ರಮಾಣ ಸತ್ಯವೋ ಸುಳ್ಳು? ಅದು ಸತ್ಯ ಆದರೆ ಒಂದೇ ತತ್ವ ಮೊದಲೊಟ್ಟೋಯ್ತು. ಪ್ರಮಾಣ ಸತ್ಯ, ಬ್ರಹ್ಮ ಸತ್ಯ. ಅದು ಸತ್ಯ ಅಲ್ಲ ಅಂದರೆ ಪ್ರಮಾಣನಿಲ್ಲ, ಆದ್ದರಿಂದ ನಿಮ್ಮ ಮತ ಹೋಯ್ತು. ಅದಕ್ಕೆ ಒಪ್ಪಿದ್ರೂ ಹೋಯ್ತು, ಒಪ್ಪದೆ ಹೋದರೂ ಹೋಯ್ತು. ಆದ್ದರಿಂದಾಗಿಯೇ ಹೇಳೋದಕ್ಕೆ ಬರೋದಿಲ್ಲ. ಕಾಂಟ್ರಡಿಕ್ಟರಿ. ನಾನು ಮೂಕ ಅಂತ ನಾನೇ ಪ್ರೂವ್ ಮಾಡ್ತೀನಿ ಅಂತ ಹೊರಟ್ರೆ ಮಾತಾಡಿ, ನಾನು ಮೂಕ ಅಂತ ನಾನೇ ಗಟ್ಟಿಯಾಗಿ ಕೂಡಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿದರೆ ಆ ಮಾತಿನಲ್ಲೇ ಏನಾಯ್ತು, ಅವನಿಗೆ ಸುಳ್ಳು ಹೇಳ್ತಾರೆ ಅಂತ ಆಯ್ತು, ಮೂಕ ಅಲ್ಲ ಅಂತ ಆಯ್ತು. ದೇರ್ಫೋರ್ ಒಂದೇ ತತ್ವ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಪ್ರಮೇಯ ಅಂತ ಎರಡು ಒಪ್ಪಿದ ಮೇಲೆ ಸಿಂಪಲ್ ಕೊನೆಯ ಪಕ್ಷ ಇಷ್ಟು ಒಪ್ಪಬೇಕು. ಒಂದು ಪ್ರಮಾಣ, ಒಂದು ಪ್ರಮೇಯ. ಪ್ರಮೇಯ ಹೇಳಬೇಕಾ ಪ್ರಮಾಣ ಬೇಕು, ಪ್ರಮಾಣಕ್ಕೆ ಒಂದು ಪ್ರಮೇಯ ಬೇಕು. ಅದು ಮಿನಿಮಮ್ ಎಷ್ಟು ಇರಬೇಕಾಯ್ತಾಗ? ದ್ವೈತ ಇಲ್ದವ್ರು ಮಾತಾಡಲಿಕ್ಕೆ ಬರೋದಿಲ್ಲ. ಒಬ್ರು ಹೇಳ್ತಾನೆ ಅಂತ ಹೇಳಿದ್ರೆ ಇಬ್ಬರು ಕನಿಷ್ಠ ಹೇಳೋರೊಬ್ರು ಕೇಳೋ ಮಿನಿಮಮ್ ಅದು. ಅದಕ್ಕಿಂತ ಕಡಿಮೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಮಾಣದ ಪರಿಕಲ್ಪನೆ ಒಪ್ಪಿದ ಮೇಲೆ, ನೀವು ಒಂದು ಪ್ರಮೇಯ ಒಪ್ಪಿದ ಮೇಲೆ ದ್ವೈತ ಒಪ್ಪಲೇಬೇಕಾಗ. ಇಲ್ಲ ಪ್ರಮಾಣ ಇಲ್ಲದ ಇದು ಅಂತ ಹೇಳಿದ್ರೆ ಬೆಲೆನೇ ಇಲ್ಲ ಅದಕ್ಕೆ. ಪ್ರಮಾಣ ಇಲ್ಲದ ಪ್ರಮೇಯ ಅಂದರೆ ಅರ್ಥ ಇಲ್ಲ. ಗೊತ್ತಾಯ್ತಾ? ಪ್ರಮಾಣ ಇಲ್ಲದ ಪ್ರಮೇಯ, ಪ್ರಮೇಯ ಇಲ್ಲದ ಪ್ರಮಾಣ ಎರಡೂ ವೇಸ್ಟ್. ಅವರು ಕಣ್ಣಿಂದ ನೋಡ್ಲಿಕ್ಕೆ ಪದಾರ್ಥ ಏನಿಲ್ಲ. ಬರೀ ತಟ್ಟೆ ಊಟ ಮಾಡಿ ಏನು ಮಾಡ್ತಾರೆ ಅವನೀಗ? ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಆ್ಯಕ್ಚುಲಿ ಜ್ಞಾನಕ್ಕೆ ಏನಿರಬೇಕು? ಜ್ಞಾನ, ಜ್ಞೇಯ ಮತ್ತು ಜ್ಞಾತೃ ಮೂರು ಇರಲೇಬೇಕು. ಅಂದರೆ ಎರಡು ಮೂರಕ್ಕೆ ಬಂತೀಗ ಎರಡು ಇರಬೇಕಾಯ್ತು. ಅಂತೂ ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಅದರಲ್ಲಿ ಬ್ರಹ್ಮ ಭಾರಿ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಶ್ರೇಷ್ಠ ಆಗಬೇಕು. ಉಳಿದವ್ರು ಇದ್ರೆ ಶ್ರೇಷ್ಠ ಆಗೋದು. ಉಳಿದವ್ರು ಇರಬೇಕು, ಒಂದಕ್ಕೊಂದು ಮತ್ತೆ ತಾರತಮ್ಯ ಇರಬೇಕು. ಒಂದಲ್ಲ ಎರಡಲ್ಲ, ಕಡೆ ಎಲ್ಲಿ ಬಂದು ಕೊನೆಗೆ ಅದು ದ್ವೈತ ಮತನೇ ಉಪಸ್ಥಿತಿ ಹೊತ್ತು ಬೇರೆ ಆಗಲಿಲ್ಲ. ಇಲ್ಲ ಮಾತಾಡಿದ್ರೆ ಮಾತಾಡಬೇಡಿ, ಅದು ಹೇಳಕ್ಕೆ ಹೋಗೋದಿಲ್ಲ. ಪ್ರಸಾರ ಮಾಡಬಾರ್ದು. ನೀವೀಗ ಪ್ರಸಾರ ಮಾಡ್ತೀವಿ ಅಂತ ಹೋದರೆ ಸಮಸ್ಯೆ ಬಂದೇ ಬರುತ್ತೆ. ನೀವು ಇಟ್ಕೊಳ್ಳಿ, ಅದು ಏನೋ ಮಾಡ್ತಾರೆ, ಅದು ಬೇರೆ. ಉಪದೇಶ ಮಾಡಕ್ಕೆ ಹೊರಟಾಗ ಕೇಳೋನೊಬ್ಬರು ಇರಲೇಬೇಕು. ಅಂದರೆ ಹೇಳೋದಕ್ಕೊಂದು ಪ್ರಮಾಣ ಬೇಕು. ಅಂದ ಮೇಲೆ ಅದ್ವೈತದಿಂದ ಸಿದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ. ಯಾಕೆ ಅದಾಗುತ್ತೆ? ಸ್ವಪ್ರಕಾಶ ಅದು ಬೇರೆ, ಬ್ರಹ್ಮನಿಗೆ ಸ್ವಪ್ರಕಾಶ ಅದು ಬೇರೆ ಇಲ್ಲ. ತನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಬ್ರಹ್ಮನಿಗೆ. ಈಗೆಲ್ಲ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್. ಗೊತ್ತಾಯ್ತಾ? ಒಂದೇ ಪ್ರಯತ್ನ ತಿಳ್ಕೊಂಡು ಅರ್ಥ ಇಲ್ಲ ಅದಕ್ಕೆ. ಪ್ರಮಾಣ ಇನ್ನೊಬ್ರು ಹೇಳಬಾರ್ದು ಹಾಗಿದ್ರೆ, ಒಬ್ಬನೇ ತಿಳ್ಕೊ ಇನ್ನೊಬ್ಬನ ಪ್ರಶ್ನೆ ಬರಬಾರ್ದು ಹಾಗಿದ್ರೆ. ವೇದಗಳು ಯಾತಕ್ಕೆ ಕೊಟ್ಟಿದೆ ಹಾಗಿದ್ರೆ? ವೇದಗಳು ಬ್ರಹ್ಮ ಒಂದೇನ ಕೊನೆ ಪಕ್ಷ ಹೋಗಲಿ? ಒಂದೇನ ಅಲ್ಲ. ವೇದ ಪ್ರತಿಪಾದ್ಯ ಬ್ರಹ್ಮ ಅಂತ ಹೇಳಿದ ಮೇಲೆ ವೇದ ಇದೆ. ಗೊತ್ತಾಯ್ತಾ? ಪ್ರತಿಪಾದನೆ ಮಾಡಿದ್ರೆ ಪ್ರತಿಪಾದಕ ವಸ್ತು ವ್ಯಕ್ತಿ ಇದ್ದಾನೆ. ಒಂದಲ್ಲ ಎರಡಲ್ಲ. ಅದು ಮನೆ ಅಂದರೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಒಂದು ಮನೆಗೆ ಬರೀ ಹಾಲು ಕೊಟ್ಟರೆ ಮನೆ ಆಗುತ್ತಾ? ಅವ್ರು ಬೇಕು ಎಲ್ಲ ಕಂಪ್ಲೀಟ್ ಆಗಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ಸೆಯ ಫಿಲಾಸಫಿ ದೊಡ್ಡ ಬೇಡಿಂಗ್ ಅದು ಒಂದು
ಇದಕ್ಕೇನು ಇಲ್ಲ ಒಂದೇ ಇದೆ ಅಂತ ಹೇಳಿದ ಅರ್ಥ ಏನದ್ರೊಳಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇಷ್ಟು ಹೇಳಿದ ಮೇಲೆ ಇನ್ನು ಪ್ರಮಾಣ ಕೊಡ್ಲಿಕ್ಕೆ ಹೊರಟಾಗಲೇ ಮತ ಹೋಯ್ತು ಅಂತ ಅರ್ಥ. ಪ್ರಮಾಣ ಕೊಡ್ತೇನೆ ಅಂತ ಹೇಳಿದಾಗಲೇ ಮತ ಹೋಯ್ತು ನಿಮ್ಮದು, ಇನ್ನೇನು ಕೊಡೋದು ಬಂತು. ಇಲ್ಲ 3 ಸತ್ಯಗಳಿವೆ ಅಂತ ಶುರು ಮಾಡ್ತಾರೆ. ಇಲ್ಲ ಅದು ಸಾಧ್ಯ ಇಲ್ಲ. ಅದು ನಿನ್ನೆ ಆಗಿದೆ. ವ್ಯವಹಾರ ಸತ್ತು ವೈಲಕ್ಷಣ್ಯಂ ಸತಸ್ಥಾಪಿ. ಆದ್ದರಿಂದ ತಚ್ಚ ಅದಕ್ಕೊಂದು ಪ್ರಮಾಣ ಅಂತ ಕೊನೆಗೆ ಅನವಸ್ಥಿತಿ ದೋಷ ಬರುತ್ತೆ. ಅನಂಗೀಕುರ್ವತಾಂ ವಿಶ್ವಸತ್ಯತಾಂ ತನ್ನ ವಾದಿತ. ಸೊ ಅವ್ರು ನನ್ನ ವಾದಿತ ಅಂತ ಹೇಳಿದ್ರೆ ಏನು ನೆನಪಾಗಬೇಕು ನಮಗೀಗ? ಚಾರ್ವಾಕರ ಖಂಡನೆಗೋಸ್ಕರ ನಿರ್ಣಯದಲ್ಲಿ ನಾಸೌ ಸಮಯಿ ಅಂತ ಹೇಳಿದ್ರು. ಇವರು ಸಮಯಿ ಅಲ್ಲ ಅಂದ್ರು ಒಂದೇ, ವಾದಿತ ಇಲ್ಲ ಅಂದ್ರು ಒಂದೇ. ಅಂದರೆ ಕೇಸ್ ಡಿಸ್ಮಿಸ್ ಆಗುತ್ತೆ ಅಂತ ಹೇಳ್ತೀವಲ್ಲ ಹಾಗೆ. ಕೇಸಿಗೆ ಒಂದು ಗ್ರೌಂಡ್ ಇಲ್ಲದೆ ಕೇಸ್ ಹಾಕ್ಲಿಕ್ಕೆ ಬರಲ್ಲ. ಇದು ಆ ರೀತಿ ಮಾಡಿ ಇಷ್ಟು ಕೇಸ್ ಹಾಕೇ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಇನ್ನು ಗ್ರೌಂಡ್ ಕಂಡುಕೊಂಡವ್ರು ಸೇರ್ತಾರೆ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲ, ಜರ್ಫೋ ನಿಮ್ಗೆ ಕೇಸ್ ಸ್ಟ್ಯಾಂಡೇ ಆಗೋದಿಲ್ಲ. ವಾದಿ ಅಲ್ಲ ನೀನೀಗ ಅಂತ, ವಾದಿನೇ ಆಗೋದಿಲ್ಲ. ಯಾಕೆ ಪ್ರಮಾಣ ಒಪ್ಪದೆ ಹೋದರೆ ವಾದಿ ಅಲ್ಲ, ಪ್ರಮಾಣ ಒಪ್ಪಿದರೆ ಅದ್ವೈತಿ ಅಲ್ಲ. ಈ ಸಮಸ್ಯೆ ಬರೋದ್ರಿಂದ ನಿಮಗೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನಂಗೀಕುರ್ವತಾಂ ವಿಶ್ವಸತ್ಯತಾಂ ತನ್ನ ವಾದಿತ. ಸೊ ವಿಶ್ವಸತ್ಯ ಅಂತ ಒಪ್ಕೊಂಡು ಕೋರ್ಟೇ ಸುಳ್ಳು ಅಂದ್ರೆ ಕೋರ್ಟ್ಗೆ ಯಾಕೆ ಹೋಗ್ಬೇಕಾಗಿದ್ದಾರೆ? ಕೋರ್ಟ್ ಸತ್ಯ ಅಂತಾನೆ ಕೋರ್ಟ್ಗೆ ಹೋಗ್ಬೇಕು ನೀವೀಗ. ಕೋರ್ಟ್ ಸತ್ಯ, ನ್ಯಾಯ ಸತ್ಯ, ವಾದಿ ಪ್ರತಿವಾದಿ, ಎಷ್ಟು ಕಾನ್ಸೆಪ್ಟ್ ಇದೆ ಅದು. ತಸ್ಮಾತ್ ವ್ಯವಹೃತಿ ಸರ್ವಾ ಸತ್ಯ ಇತ್ತೇವ ವ್ಯವಸ್ಥಿತ. ವ್ಯವಹೃತಿ ಏನೇನು ವ್ಯವಹಾರ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಪ್ರಮಾಣ ಪ್ರಮೇಯ ವ್ಯವಹೃತಿ ಅಂತ ಅರ್ಥ. ಯಾವುದೋ ವ್ಯವಹಾರ ಅಲ್ಲ, ಪ್ರಮಾಣ ಪ್ರಮೇಯದ ವ್ಯವಹಾರ ಏನಾಗಿದೆ ಸತ್ಯ ಆಗಲೇಬೇಕು ಅಂತ ಒಪ್ಕೊಳ್ಳೇಬೇಕು ನೀನೀಗ. ವ್ಯಾವಹಾರಿಕ ಮೇ ತಸ್ಮಾ ಸತ್ಯಮಿತ್ತೇವ ಚಾಗತ. ಇಲ್ಲ ನಾನು 3 ಒಪ್ತೇನೆ, ಸತ್ಯ, ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, 3 ಒಪ್ತೇನೆ ಅಂತ ಕೇಳಿದರೆ ಇಲ್ಲ, ಅದು ಪ್ರಮಾಣ ಇಲ್ಲೇ ಇಲ್ಲ. ಇದು ಒಂದಕ್ಕೆ ವ್ಯವಹಾರ ಸತಶ್ಚಾಪಿ ಸಾಧಕತ್ವಂತೂ ಪೂರ್ವ. ವ್ಯವಹಾರ ಸತ್ವ ಒಂದು ಪ್ರಾಮಾರ್ಥಿಕ ಅಂತ ಒಪ್ಪಿದರೆ ಸಮಸ್ಯೆ ಇಲ್ಲ, ದ್ವೈತಿ ಆಗಿಬಿಡ್ತೀಯ. ಒಪ್ಪಿದವರ ಪ್ರೂವ್ ಮಾಡಕ್ಕೆ ವ್ಯವಹಾರಿಕ ಸತ್ಯ ಅಂದ್ರೂ ಒಂದೇ, ಸುಳ್ಳು ಅಂದ್ರೂ ಒಂದೇ. ಬೇರೆ ಹೆಸರಿಟ್ಟರು ಅದಕ್ಕೆ, ಬೇರೆ ಹೆಸರಿಟ್ಟಿದ್ದೇ ಹೊರತು ಏನಲ್ಲ ಅದು ವಸ್ತುಸ್ಥಿತಿಯ ಕಾನ್ಸೆಪ್ಟೇ ಇಲ್ಲ, ಆ ಕ್ಯಾಟಗರಿನೇ ಇಲ್ಲ. ಅದು ಒಂದು ಅದನ್ನು ಹೇಳೋದಾದರೆ ಸುಳ್ಳು ಹೇಳ್ತೀಯ ಅಂತ ಅರ್ಥ, ಸತ್ಯ ಹೇಳಿದ್ರೆ ನಮ್ದು ಹೇಳ್ತೀಯ ಅಂತ ಅರ್ಥ. ಪ್ರತಿವಾದಿ ಹಾಗಾಗ್ತಿ ಹಾಗಿದ್ರೆ ಇತಿ ಪೂರ್ವವತ್ ಸತ್ರೈವಿಧ್ಯಂಚ ಮಾನೇನ ಸಿದ್ಧೇತ್ ಕೇನೇತಿ ಪೃಚ್ಛತೆ. ಇಲ್ಲ ನಾವು 3 ಸತ್ತು ಒಪ್ತೇವೆ ಅಂತ ಅದು ಪ್ರಮಾಣ ಕೊಡು, ಅದಕ್ಕೂ ಪ್ರಮಾಣ ಕೊಟ್ಟರೆ ಏನು ಬೇಕಾದ್ರೂ ಒಪ್ಪಬಹುದು. ಪ್ರಮಾಣ ಕೊಡು ಅಂತ ಕೇಳ್ತಾರೆ. ತಸ್ಯಾಪಿ ಬೇರೆ ಯಾವ ಮತ್ತವರು ಒಪ್ಪಿಲ್ಲ, ನೆನ್ಪಿಟ್ಕೋಬೇಕಾದ್ರೆ. ಬೌದ್ಧರು ನೀವು ಒಂದೇ, ಬೌದ್ಧರಿಗೆ ಕೋಟ್ ಮಾಡಿದರೆ ನಿಮ್ದು ಕೊಂಡ್ಮನ್ನೆ ಕೋಟ್ ಮಾಡ್ಕೊಂಡಾಗಾಯ್ತು, ಉಪಯೋಗ ಇಲ್ಲ. ಉಳಿದವರು ಯಾರು ಕೂಡ ಒಪ್ಪಿಲ್ಲ. ಚಾರ್ವಾಕನೇ ಒಪ್ಪೋದಿಲ್ಲ. ಫಸ್ಟ್ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳ್ತಾರೆ. ದೇರ್ ಫೋರ್ ವ್ಯವಹಾರಿಕ ಸತ್ಯ ಅನ್ನೋದು ನೀವು ಸತ್ಯಾಂಬರ್ಥ ಹೇಳಿದರೆ ಸರಿ, ಸುಳ್ಳು ಅಂತ ಅರ್ಥ ಹೇಳಿದರೆ ಯಥಾರ್ಥಕ ಸಮಸ್ಯೆ ಬಂದೇ ಹೆಸರು ಬದಲಾಯಿಸಿದ ಮಾತ್ರಕ್ಕೆ ಏನಾಗಲಿಲ್ಲ, ಆ ಸುಳ್ಳು ಬದಲಾಗಲೇ ಇಲ್ಲ. ತತ್ರ ಮಾನ್ಯಸಿದ್ಧ ವ್ಯಾವಹಾರಿಕ ಸತ್ಯ ಅಂದ್ರೆ ಒಂದೇ, ಸುಳ್ಳು ಅಂದ್ರು ಒಂದೇ. ವ್ಯವಹಾರಿಕ ಸತ್ಯ ಅಂತ ಏನರ್ಥ ಅದಕ್ಕೆ? ಇದು ಪೃಚ್ಛತೆ. ತಸ್ಯಾಪಿ ಉಕ್ತ ಪ್ರಕಾರೇಣ ನೈವ ಸಿದ್ಧಿ ಕಥಂಚನ. ನೀ ಸಿದ್ಧಿ ಮಾಡ್ತೇನೆ ಅಂತ ಎಷ್ಟೆಷ್ಟು ಪ್ರಯತ್ನ ಪಡ್ತೀಯೋ ಅದೆಂದೆಂದೂ ಸಿದ್ಧವಾಗೋದೇ ಇಲ್ಲ. ವೈಲಕ್ಷಣ್ಯಂ ಸದಸತೋ ಅಪಿ ಏತೇನ ನಿಷಿಧ್ಯತೆ. ವೈಲಕ್ಷಣ್ಯಂ ಸದಸತೋ ಅಪಿ ಏತೇನ ನಿಷಿಧ್ಯತೆ. ಸದಸತೋ ಅಂದ್ರೇನು? ಸತ್ಗಿಂತನೂ ಬೇರೆ, ಅಸತ್ಗಿಂತನೂ ಬೇರೆ. ಈ ಸತ್ತು ಒಪ್ಕೊಂಡಿದ್ದೀರಲ್ಲಪ್ಪ, ನಮ್ಮನ್ನು ಕೇಳ್ತಾ ಸತ್ತು ಒಪ್ಕೊಂಡಿದ್ದೀರಲ್ಲ ಸರಿ, ಅಸತ್ತು ಒಪ್ಕೊಂಡಿದ್ದೀರಲ್ಲ ಸರಿ. ಹಾಗಿದ್ರೆ ಸತ್ತು ಅಲ್ಲ ಅಸತ್ತು ಇನ್ನೊಂದಿದೆಯಲ್ಲ, ಅದೇ ಸದಸತ್ ಲಕ್ಷಣ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಈ ಸತ್ತು ಒಪ್ಕೊಂಡಿದ್ದೀರಿ, ಅಸತ್ತು ಒಪ್ಕೊಂಡಿದ್ದೀರಿ, ಇದ್ರ ಬಗ್ಗೆ ಏನು ವಿವಾದ ಇಲ್ಲ. ಇನ್ನು ನಾವು ಹೇಳೋದೇನಿಗೋ ವ್ಯಾವಹಾರಿಕ ಸತ್ಯ. ಅದಕ್ಕೆ ಏನು ತಿಳ್ಕೊಂಡ್ರಿ ನೀವು? ಏನೂ ಅಲ್ಲದು, ಸತ್ತರಿಂದನೂ ಬೇರೆ ಅಸತ್ತಿನಿಂದನೂ ಬೇರೆ ಆದದ್ದೇ ಸಹಸದ್ಯ ಲಕ್ಷಣ. ಅದಕ್ಕೆ ಬಿತ್ಯಾಂಶ ಕಾಂಪ್ಯಾಕ್ಟ್ ಕ್ಯಾಸಿಲಿಟಿ ಇದ್ದೇವೆ ಅಷ್ಟೇ ಹೊರತು ಅದೇ ಸತ್ತು ಗೊತ್ತಿದ್ದು ಅಸತ್ತು ಗೊತ್ತಿದ್ದ ಮೇಲೆ ಯಾಕೆ ಗೊತ್ತಾಗಬಾರ್ದು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅವ್ರು ಹೇಳ್ತಾರೆ ಯಾವಾಗ ಸತ್ತಲ್ಲ ಅಸತ್ತಲ್ಲ ಅಂತ ಹೇಳ್ತಾರೋ ಅದು ಅಸತ್ತು ಅಂತ ಆಯ್ತಾ ಹೊರತು ಬೇರೆ ಅಲ್ಲ. ಆ ರೀತಿ ಹೇಳೋ ವೆರೈಟಿ ಬೇರೆ ಹೇಳ್ತಾರೆ. ಭೇದ ಭೇದ ಅಂತ ಹಾಗೆ ಹೇಳ್ತೀಯಾ ಸರಿ, ಭೇದ ಭೇದ ಹೇಳಿದಾಗ ಆ ರೀತಿ ಹೇಳಿದಾರೆ ಸರಿ, ಒಪ್ಪಿಡಿ, ಏನು ಸಮಸ್ಯೆ ಇಲ್ಲ. ಸಿದ್ಧ ಸಾಧನತ ಅದೆಲ್ಲ ವಿಚಾರ ಎಲ್ಲ ಬಂದಿದ್ದೆ, ಆಚೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆ ರೀತಿ ಹೇಳಿದಾರೆ ಸಿದ್ಧ ಸಾಧನತ. ಬೇರೆ ಅಂತ ಹೇಳಿದಾರೆ ಸುಳ್ಳೋದು, ಒಪ್ಲಿಕ್ಕೆ ಬರೋದಿಲ್ಲ. ಪೊಯಿಟಿಕ್ಕಾಗಿ ಹೇಳ್ಬೋದು. ಅನಿರ್ವಚರ್ಯ ಅಂತ ಹೇಳ್ತಾರೆ, ನಾವು ಅನಿರ್ವಚರ್ಯದ ಪದ ಒಪ್ತೀವಿ. ಏನರ್ಥ? ದೇವರ ನಿರ್ವಚರ್ಯ, ಜಗತ್ತಲ್ಲ ದೇವರ ನಿರ್ವಚರ್ಯ. ಅಂದ್ರೆ ಅರ್ಥ ಏನು? ಪೂರ್ತಿ ಹೇಳೋದಕ್ಕಾಗದಿಲ್ಲ. ಇಲ್ಲಿ ಭೂಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಆದರೆ ಆ ರೀತಿ ಹೇಳಿದ್ರೆ ಸರಿನೇ. ಆದರೆ ನಿರ್ವಕ್ತುಮ್ಮ ಶಕ್ಯಂ, ಅದು ಏನು ಹೇಳೋದಕ್ಕೆ ಬರಲ್ಲ, ಅದು ಸರಿಯಲ್ಲ. ಅಂದರೆ ಎಲ್ಲ ಸಹಸದ್ ಲಕ್ಷಣ ಅಂತ ಒಪ್ಲಕ್ಕೆ ಏನು ಸಮಸ್ಯೆ ಇಲ್ಲ. ಬ್ರಹ್ಮ ಸತ್ತು, ಗೊತ್ತಾಯ್ತಾ?
ಇದು ನಿಮ್ಮ ಇನ್ನೊಂದು ಶಶಿ ವಿಷಾಣ ಅಸತ್ತು, ಸರಿ ನೆನ್ಪಿಟ್ಕೊಳ್ಳಿ. ಬ್ರಹ್ಮ ಸತ್ತು, ಶಶಿ ವಿಷಾಣ ಆಸ್ತು. ಪುಸ್ತಕ ಇದೆ, ಇದು ಬ್ರಹ್ಮನೂ ಅಲ್ಲ ಶೂನ್ಯನೂ ಅಲ್ಲ. ಏನಾಯ್ತದು ಅಷ್ಟೇ. ಈ ರೀತಿ ಹೇಳಿದ್ರೆ ಒಪ್ಪಿಬಿಡ್ತೀವಿ ಅಂತ. ಇದೇನಿದು ನೀವು ಹೇಳಿದ ಅರ್ಥ ಅಲ್ಲ, ಅವ್ರು ಹೇಳೋ ಅರ್ಥ ಸುಳ್ಳು ತಾಗಬೇಕು, ಆ ಅರ್ಥ ಅಲ್ಲ. ಅಂದರೆ ಇದೆಲ್ಲ ಎಷ್ಟರಲ್ಲಿ ಬಿಡಿಸಿದ್ದಾರೆ, ಅದು ಎಷ್ಟು ಒಂದು ಪುಟ ಅಷ್ಟೇ. ಮುಂದೆ ನ್ಯಾಯ ಬರುತ್ತೆ ಎಲ್ಲ ಬರ್ಲಿಕ್ಕೆ ಅದಕ್ಕೆ ಕಾರಣ ಆಯ್ತು. ಅದು ಯಾಕೆ ಚಿಕ್ಕದು ಬರೆದರು ಅಂದರೆ ಇಷ್ಟು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ. ಅಷ್ಟು ದೊಡ್ಡದ ಹುಡುಕ್ಲಿಕ್ಕೆ ಬರೋದಿಲ್ಲ ನಿಮಗೆ, ಇಷ್ಟು ಹುಡುಕೊಳ್ಳಿ. ಎಷ್ಟು ದೊಡ್ಡ ಇಲ್ಲಿಗೆ ಬರೋದು ಗೊತ್ತಾಯ್ತಾ. ಇದು ಪ್ರಕರಣ ಬರೆಯೋ ಕಾನ್ಸೆಪ್ಟೇ ವಂಡರ್ಫುಲ್. ಅದು ನೀವು ನಮ್ಮ ಕೇಳೋ ಪ್ರಶ್ನೆ ಅಲ್ಲ, ಅವ್ರನ್ನ ಕೇಳೋದು. ನಮ್ಮನ್ನು ಕೇಳಿದ ಅದಕ್ಕೆ ಉತ್ತರ ಏನಂತ ಈಗ ಅರ್ಥ ಆಯ್ತಾ? ಈಗ ಕೇಳಾಗಿಲ್ಲ, ಅದು ಮುಗೀತು. ದೇರ್ ಫೋರ್ ವೈಲೇಷನ್ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ. ಅಯ್ಯೋ ಹೇಳಿದ್ದೇನೋ ತೀರ್ತಾರೆ ಯಾತ್ರೆ ಇಷ್ಟು ತಪ್ಪ ಆಗುತ್ತೆ, ಬೆರಿತಾ ಹೋದ್ರೆ ಇಷ್ಟಾದರೂ ಅವ್ರಿಗೆ ಒಪ್ಪೋದಿಲ್ಲ. ಅರ್ಥ ಆಯ್ತಾ? ಎಷ್ಟೇ ಡಾಕ್ಯುಮೆಂಟ್ ಕೊಟ್ಟರು ಒಪ್ಪೋದಿಲ್ಲ ಅಂದರೆ ಒಪ್ಲಕ್ಕೆ ತಯಾರಿಲ್ಲ ಅಂತ ಅರ್ಥ. ಒಪ್ಲಕ್ಕೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಪ್ರಮಾಣ ಶರಣರು. ಪ್ರಮಾಣ ಕರೆದು ಒಪ್ತಿ ಆಗ ವಾದಿತ್ವ ಬರುತ್ತೆ. ಪ್ರಮಾಣ ಏನೋ ಜೋರ ಗಲಾಟೆ ಮಾಡ್ತಿದ್ದ, ಪ್ರಮಾಣ ಮತ್ತೆ ಮುಗಿತು, ಓಕೆ ಅಂದ್ಬಿಟ್ಟು ಅಷ್ಟೇ. ಅದು ಜಾಣತ. ಅದು ಗೆಲುವು, ಆ್ಯಕ್ಚುಲಿ ಗೆಲುವು. ಯಾವುದಕ್ಕೆ ಗೆಲುವು? ಅದು ಪ್ರಮಾಣಕ್ಕೆ ಗೆಲುವು. ಅದಿರಬೇಕೆ ಹೊರತು ಪ್ರಮಾಣ ಇಲ್ಲದಕ್ಕೆ ಗೆಲುವು ಕೊಟ್ಟರೆ ತಪ್ಪಾಗುತ್ತೆ. ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ ಅಸತಶ್ಚಾಪಿ ವಿಶ್ವಸ್ಯ ತೇನ ಅನಿಷ್ಟಂ ಕಥಂ ಭವೇತ್. ಆದ್ದರಿಂದ ಅನಿಷ್ಟ ಏನೂ ಆಗಲೇ ಇಲ್ಲ. ನಾವು ಹೇಳ್ತಕ್ಕಂಥ ಕಾನ್ಸೆಪ್ಟಲ್ಲಿ ವಿರೋಧವೇ ಇಲ್ಲ. ಎಷ್ಟು ಬೇಕಾದ್ರೆ ಸಾಧಿಸೋದು. ಅದು ನ್ಯಾಯಮೂರ್ತಿ ತುಂಬ ಮಾಡ್ತಾರೆ ಅದನ್ನು. ಎಷ್ಟು ಹೇಳಿದರೂ ಕೂಡ ಇಷ್ಟಿಲ್ಲ. ಸುಳ್ಳಾಗಬೇಕು ಅಂದರೆ ನಮ್ಮ ಶಿಷ್ಯ ಅವ. ಎಲ್ಲರಲ್ಲಿ ಬೇರೆ ದಾರಿನೇ ಇಲ್ಲ. ನಾವು ಒಪ್ಪಿದ್ದನ್ನು ಒಪ್ಪಿದರೆ ಸಿದ್ಧ ಸಾಧನ. ನೀನು ಹೇಳೋದಕ್ಕೆ ಕೊಟ್ಟರೆ ಸುಳ್ಳು. ಇನ್ನೂ ಸಾಧನೆ ಮಾಡಿದ್ರೆ ಅನವಸ್ಥಿತಿ. ಅದ್ರ ಸಂಬಂಧಪಟ್ಟ ಎಲ್ಲ ದೋಷ ಒಟ್ಟಿಗೆ ಬಂದುಬಿಡುತ್ತೆ. ಅದರಿಂದ ಉಪಯೋಗ ಇಲ್ಲ. ಇದೆ ಅವ್ರು ಕೊಟ್ಟ ಪ್ರಮಾಣ ಏನೀಗ? ವೇದ ಅಂತೂ ಇದಕ್ಕೆ ಸಂಬಂಧಪಟ್ಟಿಲ್ಲ. ವೇದ ಬ್ರಹ್ಮನ್ನ ಯಾವುದನ್ನು ಹೇಳೋದಿಲ್ಲ ವೇದ. ಯಾಕೆಂದರೆ ಅತತ್ವ ವೇದಕ. ಅಲ್ಲಿ ತತ್ವವೇದಕ ತತ್ವ ಗುಣಗಳೇ ಇಲ್ಲ. ಅದು ಒಪ್ಕೊಂಡಾಗೆ ಪ್ರತ್ಯಕ್ಷದಿಂದ ಗೊತ್ತಾಗೋದಿಲ್ಲ. ಯುಕ್ತಿ ಕೊಡ್ತಾರೆ, ಅದಕ್ಕೆ ಅನುಮಾನ ಕೊಡ್ತಾರೆ. ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ. ಆ ಅನುಮಾನ ಕೊಟ್ಟಾಗಲೇ ಅವ್ರು ಮತ ಹೋಯ್ತು. ಯಾಕೆ ಹೇಳಿ? ಬೇರೆ ವಿಷಯದ ಬಗ್ಗೆ ಅನುಮಾನ ಕೊಡಬಾರದು. ಏನು ಕೊಡ್ಬೇಕು? ಯಾವಾಗಲೂ ಆಗಮನೇ ಕೊಡಬೇಕು. ಆಗಮ ಒಪ್ಪಿದ ಮೇಲೆ ಆಗಮ ಸತ್ಯ ಬ್ರಹ್ಮ ಸತ್ಯ ಮುಗಿದೋಯ್ತು. ಗೊತ್ತಾಯ್ತು? ಯಾವ್ದು ತಾರ್ಕಿಕರ ಇನ್ನೊಂದು ಮುಖ ಇದು. ಬೌದ್ಧ ಮತವನ್ನು ಹಾಗೇನೆ. ಅವರು ತರ್ಕ ಬೆಳೆಸಿದ್ರೆ ಹೊರತು ಪ್ರಮಾಣ ಒಪ್ಪಕ್ಕೆ ಹೋಗಲಿಲ್ಲ. ವೇದವನ್ನು ವಿರೋಧ ಮಾಡಿಕೊಂಡ ಮೇಲೆ ಬೇರೆ ಪ್ರಮಾಣ ಕೊಡಾಗಿಲ್ಲ ಅವರೀಗ. ಹೀಗಾಯಿತು. ಅದಕ್ಕೆ ತರ್ಕ ಅನುಮಾನ ಅಷ್ಟೇ ಯಾವಾಗ ಹೇಳ್ತಾರೆ ಅಲ್ಲಿಗೆ ಮತ ಸೋತಾಗ ಲೆಕ್ಕ. ಏನದು 3 ಗಂಟೆಗಿದೆ ಅಂತ ಏನು ಆಧಾರ? ಅದು ಗೆಸ್ ಇಟ್ಟು, ಅದು ಗೆಸ್ ಅಂತ ಯಾರು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಬ್ಯಾಡ್ ಬಿಟ್ಬಿಡು ಅಂತ ಹೇಳಿ ತೋರ್ಸಿ ನೋಡಿ, ಪ್ರೈಮ್ ಟೇಬಲ್ ಇದೆ. ಹೋಗಿ ಬರದೇ ಹೋಗಿ ಇವನು ತಪ್ಪಲ್ಲ, ಏನೋ ಆಗಿದೆ ಅಷ್ಟು, ನೀವು ನಾನು ಕರೆಕ್ಟ್ ಹೇಳಿ. ಆ ಥರ ಇರಬೇಕು. ಯುಕ್ತಿಯಿಂದ ಮಾಡೋ ವಿಚಾರ. ಅವ್ರಿಬ್ಬರಿಗೆ ಬರ್ತಾರೋ ಇಲ್ವೋ, ಈ ಎರಡು ಬರ್ತಾರೆ ಅಂತ ಹೇಳಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ? ಎಷ್ಟು ಕಾರಣ ಕೊಟ್ಟು ಬರ್ಬೋದು, ಅಷ್ಟು ಕಾರಣ ಕೊಟ್ಟು ಬರದೇ ಇರ್ಬೋದು ಅಂತ ಹೇಳ್ಬೋದು ಅಷ್ಟೇ. ಅದು ಉಪಯೋಗ. ಬರ್ತಾರೆ ನೋಡಿ, ಇದು ಪೆರಿಮಿಸ್ಟ್ರಿ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ಅದಕ್ಕೆ ಆಗಮ. ಅದು ಗೆಸ್ ವರ್ಕ್ ಅಲ್ಲ, ಏನದು ಆಗಮ. ಯಾರು ಬರೀ ಊಟಕ್ಕೆ ಹೋಗ್ಬಿಡೋದು. ಬಹುಶಃ ಕರೆದಿರ್ತೀರಿ, ಇರ್ಬೋದು, ಹಬ್ಬ ಕರಿತೀರಿ ತಗೊಂಡಿದ್ರೆ ಬರ್ತಿರ್ಬೋದು, ಬಂದು ಬಿಟ್ಟೆ ಅಂತ ಹೇಳಿ ಏನು ಮಾಡ್ಬೇಕು? ಅದಕ್ಕೆ ನಾನು ಬೋರ್ಡ್ ಹಾಕ್ತಾರೆ, ಆಗಲ್ಲ ಬರಬೇಡಿ ಅಂತ. ಗೊತ್ತಾಯ್ತಾ? ಯಾವಾಗ ಅದು ಬರೀ ಯುಕ್ತಿ ಅಷ್ಟೇ. ಎಲ್ಲ ಹೋಗ್ತೀವಿ, ಕರೆದಿದ್ದಾರೆ ಹೋಗ್ತೀವಿ, ಅದು ಬೇರೆ. ಆಗಮ. ಆಗಮ ಕರೆದಿದ್ದು ಬನ್ನಿ ಅಂತ ಕರೆದಿದ್ದಾರೆ, ಹೋಗ್ತೀನಿ. ಅದು ಯಾರು ಅಬ್ಜೆಕ್ಟ್ ಮಾಡೋದಿಲ್ಲ. ಸುಸ್ತೂರಿ ಹೋಗ್ತೀರಿ, ತೊಟ್ಬಿಟ್ರೆ ಲೋಟ ಹಿಡ್ಕೊಂಡ್ರೆ ಸಾಧ್ಯ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಪ್ರಮಾಣದ ಕಾನ್ಸೆಪ್ಟ್ ಸರಿಯಾದ ತಲೆಯಲ್ಲಿ ಕೂತಿರಬೇಕು. ಡಾಕ್ಯುಮೆಂಟ್ ಅಂದ್ರೆ ಅರ್ಥ ಆಗುತ್ತೆ ಅಲ್ಲ ನಮಗೀಗ. ಎನಿಥಿಂಗ್ ಕೆನಾಟ್ ಬಿ ಎ ಡಾಕ್ಯುಮೆಂಟ್. ಏನಾಗುತ್ತದ? ಡಾಕ್ಯುಮೆಂಟ್ಗೆ ಒಂದು ಅರ್ಥ ಇದೆ. ಮತ್ತು ಅಥೆಂಟಿಕ್ ಆಗಿದ್ದ ಮಾತ್ರ ಡಾಕ್ಯುಮೆಂಟ್ ಆಗೋದು. ವೇದಗಳು ಡಾಕ್ಯುಮೆಂಟ್ ಅದು ಅತತ್ವ ವೇದಕ್ಕೆ. ಆ ಡಾಕ್ಯುಮೆಂಟ್ ಅತತ್ವ ವೇದಕ್ಕೆ ಅರ್ಥ ಏನದಕ್ಕೆ? ಡಾಕ್ಯುಮೆಂಟ್ ಎಲ್ಲ ಅದು ನಿಮ್ಮ ಪ್ರಮಾಣನೇ ಇಲ್ಲ ಆಗಿದೆ. ಡಾಕ್ಯುಮೆಂಟ್ ಒಪ್ಪದೆ ಹೋದ್ಮೇಲೆ ಅದಿಲ್ಲೇ ಇಲ್ಲ. ಅದನ್ನೇ ಇವರು ಒಪ್ಪಿದ್ದು. ಹೀಗೆ ಇದು ಅಲ್ಲಿಗೆ ಬಂದಿದ್ದು ಕೊನೆಗೆ. ಅದಕ್ಕೆ ಪ್ರಚ್ಛನ್ನ ಬೌದ್ಧೋಯ ಮತಃ ಪ್ರಸಿದ್ಧ. ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ ಅಸತಶ್ಚಾಪಿ ವಿಶ್ವಸ್ಯ ತೇನ ಅರಿಷ್ಟಂ ಕಥಂ ಭವೇತ್ ಯದಿ ಉಚ್ಯತೆ ಅಪಿ ಸರ್ವಸ್ಮಾದಿತಿ ಸದ್ಭೇದ ಸಂಸ್ಥಿತಿ ತನ್ಮಾತ್ರತ್ವಂ ಬ್ರಹ್ಮಣೋಪಿ ತಸ್ಮಾತ್ ತದಪಿ ನೋ ಭವೆ. ಇಲ್ಲ, ಈ ರೀತಿ ಹೇಳ್ತೇನೆ ನಾನು. ಸತ್ಯಮಿತ್ಯು ಯದ್ಯಪಿ ಉಚ್ಯತೆ
ಸರ್ವಸ್ಮಾದಿತಿ ಸದ್ಭೇದ ಸಂಸ್ಥಿತಿ, ಎಲ್ಲದರಿಂದನೂ ಭಿನ್ನ ಅಂತ ಹೇಳೋದಾದರೆ ಎಲ್ಲದನ್ನು ಒಪ್ಪದೆ ಹೋದರೆ ಯಾವುದನ್ನು ಭಿನ್ನ ಅಂತ ಹೇಳೋದಕ್ಕೆ ಬರೋದಿಲ್ಲ. ಫಸ್ಟ್ ಎ ಇಂದ ಬಿ ಭಿನ್ನ ಅಂತ ಹೇಳ್ಬೇಕಾದ್ರೆ ಏನಾಗಿರ್ಬೇಕು ಫಸ್ಟ್? ಈಗ ಎ ಬಿ ಎರಡು ಇದ್ದಾಗ ಮಾತ್ರ ಪ್ರಶ್ನೆ ಬರೋದು, ಇಲ್ಲದವ್ರ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಯಾವ ಸತ್ತಿನಿಂದ ಭೇದ ಹೇಳಿದರೂ ಕೂಡ ಅದೇನದು ದ್ವೈತವಾಯಿತು ಅಂತ ಬೇರೆ ಆಗಲಿಲ್ಲ. ಜ್ಞಾನ ಬಾಧ್ಯತ್ವಮಪಿತು ನ ಸಿದ್ಧಂ ಪ್ರತಿಪಾದಿನಃ. ಇನ್ನು ನೋಡಿ, ನಾವು ಈಗ ಅಂತ ಹೇಳಲಿಲ್ಲ, ನಿಮಗೆ ಅರ್ಥ ಆಗಲಿಲ್ಲ, ನಾನು ಅರ್ಥ ಆಗಲಿಲ್ಲ ಅಂಥೇಳಿ ಅರ್ಥ ಮಾಡ್ತಾ ಟ್ರೈ ಮಾಡೋದು ಅರ್ಥ ಇಲ್ಲ. ನಾವು ಈಗ ಜಗತ್ ಸತ್ಯ ಅಂತ ಒಪ್ಕೋತೀವಿ, ಆಯಿತಾ? ಏನು ಯೋಚನೆ ಮಾಡಬೇಡಿ, ನಿಮ್ಮ ಪಕ್ಷನೇ ನಮ್ಮದು. ಆದರೆ ಜ್ಞಾನ ಬರುತ್ತಲ್ಲ, ಪುರುಷ ಜ್ಞಾನ, ಅವಾಗ ಓ ಸುಳ್ಳು ಅಂತ ಗೊತ್ತಾಗ್ಬಿಟ್ಟು ಅಲ್ಲಿವರೆಗೆ ಏನಾಗಿತ್ತದು ಸತ್ಯವಾಗಿ ಕನಸು. ಆಗ ವ್ಯಕ್ತಿ ಸತ್ಯ ಅಂದ್ಕೊಂಡಿರ್ತಾರೆ, ಆಮೇಲೆ ಸುಳ್ಳು. ಯಾಕೆ ತಪ್ಪದು, ಸಪ್ಪ ಸುಳ್ಳು ಅಂತ ಹೇಳೇ ಇಲ್ಲ. ಇರದೇ ಊಹೆಗಳಲ್ಲ, ಸರಿಯಲ್ಲ. ದೇರ್ ಫೋರ್ ಜ್ಞಾನ ಬಾಧ್ಯತ್ವ ಅಂದ್ರೇನು? ಅಪರೋಕ್ಷ ಜ್ಞಾನ ಬಾಧ್ಯತ್ವ. ಅಪರೋಕ್ಷ ಜ್ಞಾನ ಬ್ರಹ್ಮಜ್ಞಾನ, ಬ್ರಹ್ಮಜ್ಞಾನ ಬರಲಿ, ಅಲ್ಲೂ ಹೊಸ ಸಮಸ್ಯೆ ಮತ್ತೆ. ಬ್ರಹ್ಮಜ್ಞಾನ ಬರ ಹಾಗೆ ಇಲ್ಲ. ಯಾಕೆ? ಏನಾದ್ರು ಇರಬೇಕು ಬ್ರಹ್ಮನಲ್ಲಿ, ಏನಿಲ್ಲ ಜ್ಞಾನ ಏನು ಬರೋದು ಅಂತ. ಅವನಿದ್ದಾನ ಸತ್ವರು ಒಪ್ಪೋದಿಲ್ಲ ಬ್ರಹ್ಮನಲ್ಲಿ. ಮತ್ತೆ ಬ್ರಹ್ಮ ಈ ಸತ್ವ ಬಿಡುತ್ತೆ, ಪ್ರಾಬ್ಲಮ್ ಬರುತ್ತೆ. ಆಗಲ್ಲ, ಅಸತ್ ಅಲ್ಲ ಅಂತ ಹೇಳ್ಬೇಕಾದ್ರೆ ಈ ರೀತಿ ಮಾಡಿ ಮಾಡಿ ಅಂದರೆ ಅದು ಹೇಳೋದು ಭಾರಿ ಕಷ್ಟ. ಒಂದು ನಾವು ಮೆಚ್ಚಬೇಕು, ಅದನ್ನು ವರ್ಲ್ಡ್ ವೈಡ್ ಪ್ರಚಾರ ಮಾಡಿದ್ದಾರೆ. ನಾವೊಂದು ಭಾರಿ ಸುಲಭ ಮನೆಯಲ್ಲೇ ಪ್ರಸಾರ ಮಾಡ್ಕೊಂಡು, ಅಲ್ಲಿ ಬೇಡ, ಮನೆಯಲ್ಲಿ ಕೂಡ ಪ್ರಸಾರ ಆಗಿಲ್ಲ. ಭಾಳ ಆಶ್ಚರ್ಯ. ತಸ್ಯಾಪಿ, ಆದ್ದರಿಂದ ಎಂದು ಕೂಡ ಏನು ಮಾಡಿಕೊಡೋದು, ವಾದ ಉಳಿಯಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಬಾಧ್ಯತ್ವ. ಈ ಉದಾಹರಣೆಗೆ ಅಪರೋಕ್ಷ ಜ್ಞಾನವನ್ನು ಜಗತ್ ಸುಳ್ಳಾಗುತ್ತೆ ಅಂತ ಹೇಳೋದಾದರೆ, ಧ್ರುವ ಅಪರೋಕ್ಷ ಜ್ಞಾನಿ ಹೌದಲ್ಲೋ? ನಿಮ್ಮ ಭಾಗವತ ಪ್ರಕಾರ, ನಿಮ್ಮ ಪ್ರಕಾರ ಅಲ್ಲ. ಅಪರೋಕ್ಷ ಜ್ಞಾನಿ ಹೌದೋ ಅಲ್ಲೋ? ಪ್ರಹ್ಲಾದ ಹೌದೋ ಅಲ್ಲೋ? ಅಪರೋಕ್ಷ ನರಸಿಂಹದೇವ್ರನ್ನ ಸ್ತೋತ್ರ ಮಾಡ್ತಿರ್ಬೇಕಾದ್ರೆ ಇನ್ನೇನು ಜ್ಞಾನ ಬಾಧ್ಯತ್ವ ಬಂತೀಗ? ನರಸಿಂಹದೇವರು ಇದ್ದಾರೆ ಅಂತಾಗಲಿಲ್ಲ, ದೊಡ್ಡವರು ಅಂತಾಗಲಿಲ್ಲ, ಅಷ್ಟು ಜನಗಳು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಸಿದ್ಧ ಆಯಿತು. ಅಂದರೆ ಅಪರೋಕ್ಷ ಜ್ಞಾನಿ ಕೂಡ ಏನು ಕಂಡಿರೋದು? ಭೇದ, ತಾರತಮ್ಯ, ಎಲ್ಲದನ್ನು ಅಪರೋಕ್ಷ ಜ್ಞಾನಿ ಇನ್ನೂ ಜಾಸ್ತಿ ತಿಳ್ಕೊತಾರೆ ಹೊರತು ಕಡಿಮೆ ಎಕ್ಸ್ಪರ್ಟೇಜ್ ಅಂತ ಹೇಳಿದರೆ ಜಾಸ್ತಿ ಗೊತ್ತಿರೋ ಎಕ್ಸ್ಪರ್ಟ್ ಅದು. ಇರೋದ್ರಿಂದ ಕಡಿಮೆ ಗೊತ್ತಿರೋ ಎಕ್ಸ್ಪರ್ಟ್ ಅಂತ ಕರೀತಾರಾ? ಅರ್ಥ ಆಯ್ತಾ? ಈಗ ನಾವೇನು ತಿಳ್ಕೊಂಡಿದ್ವಿ ಜ್ಞಾನ ಬರೋಕ್ಕಿಂತ ಮುಂಚೆ? ಬರೀ ಜಗತ್ತಿದೆ ಅಂತ ಗೊತ್ತಾಯ್ತು. ಜ್ಞಾನ ಮೇಲೆ ಜಗನ್ನಾಥ ಇದ್ದಾರೆ ಗೊತ್ತು, ಜ್ಞಾನ ಇಂಪ್ರೂವ್ ಆಯ್ತಲ್ಲಿ. ಅರ್ಥ ಆಯ್ತಾ? ಇವ್ರ ಪ್ರಕಾರ ಜ್ಞಾನ ಕಡಿಮೆ ಆಗ್ತಾ ಹೋಗು, ಎಲ್ಲ ಶೂನ್ಯ. ಎಲ್ಲ ಶೂನ್ಯ ಆಗಿದ್ರೆ ಓದ್ಬೇಕಾಕೆ, ಬರಿಬೇಕಾದಕ್ಕೆ, ಬದುಕ್ಯಾಕೆ ಅರ್ಥ ಏನಿರುತ್ತೆ ಅಂತ ಕೇಳ್ತಾರೆ. ತತ್ರಾಪಿ ಮುಕ್ತ ಪ್ರಕಾರೇಣ ನೈವಸಿದ್ಧಿ ಕಥಂಚನ ಯದ್ಯುಚ್ಯತೆ. ಯಾವಾಗಲೂ ಕೂಡ ಒಂದು ಟ್ರಿಕ್ ಇರ್ತದೆ. ಯಾವಾಗ ಸುಳ್ಳು ಹೇಳಕ್ಕೆ ಹೊರಟವರು ಪ್ರಮಾಣ ಏನೋ ಬಾಳೋದು ಮಾತಾಡ್ತಿರ್ತಾರೆ. ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ಕರಿತಾರೆ, ಹೋಗ್ಕೊಂಡು ಬಾ, ಅವ್ರಿಗೆ ಗೊತ್ತಿಲ್ಲ, ಹೋಗ್ಕೊಂಡು ಬಾ ಕಡೆ ಹೊಟ್ಟು ಮಾತಾಡ್ತಿರ್ತಾರೆ ಅಂತ. ಈಗ ಆ ರೀತಿ ಮಾತಾಡ್ತಾರೆ, ಇವ್ರು ಕರೆಸಿ ಇವರು ವಾಕ್ಯಾರ್ಥ ಮಾಡ್ತಾರೆ. ಸಾಧ್ಯ ಇಲ್ಲ. ಯಾಕೆಂದರೆ ಏನು ಮಾತಾಡ್ತಾರೆ, ನಮ್ಮ ವಿಷಯ ಬೇಕಾದ್ರೆ ಆ ರೀತಿ ಕಂಟ್ರೋಲ್ ಮಾಡಿದಾಗ ಹಿಂದೆಲ್ಲ ಆ ರೀತಿ ನಡೆದು ಇದಾಗ್ತಾಯಿತ್ತು. ಈಗ ಅದಿಲ್ಲ. ಆದ್ದರಿಂದ ಆ ಟೈಮ್ ಪಾಸ್ ಆದಾಗುತ್ತೆ ಅಷ್ಟೇ, ಉಪಯೋಗ ಇಲ್ಲ. ಅದೇನೋ ಟೈಮ್ ಪಾಸ್ ಯಾರ್ದ ಮಾತು ಕೇಳೋಕ್ಕಾಗತ್ತಾ? ಯಾರು ಚಿಕ್ಕ ಮಕ್ಕಳು ಮಾತಾಡ್ತಿರ್ತಾರೆ, ಯಾರು ದೊಡ್ಡವ್ರು ಮಕ್ಕಳು ಬಿಟ್ಟು ಮಾತಾಡ್ತಾರೆ, ಆ ಕಡೆ ಹೋಗೋದಿಲ್ಲ. ಯಾಕೆಂದರೆ ಅದೇ ಏನೋ ಮಾತಾಡ್ತಿರ್ತಾರೆ, ಅದನ್ನು ತಲೆ ಕೆಡಿಸಿಕೊಳ್ಳೋ ಕಾರಣ ಇಲ್ಲ. ಆ ರೀತಿಯಲ್ಲಿ ಅದು ಪ್ರಮಾಣ ಕೊಟ್ಟರೆ ಸರಿ. ಮಕ್ಕಳಿಗೆ ಅದೆಲ್ಲ ಏನು ಇರೋದಿಲ್ಲ. ಆದ್ದರಿಂದ ಬಾಲವಾಕ್ಯದ ಕಿಮ್ಮೆ ಅಂತ ಹೇಳಿಲ್ಲ. ಆ್ಯಕ್ಚುಲಿ ಇವರಿಗೆಲ್ಲ ಅಪ್ಲಿಕಬಲ್, ಆ ಕಡೆಗೆ ಅಪ್ಲೈ ಆಗ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ, ಆ ಯೋಚನೆ ಮಾಡಿ ಕುತ್ಕೊಂಡು ಮಾತಾಡಿ. ಬರೀ ಪದಗಳು ಉಪಯೋಗಿಸ್ತಾರೆ ಅವರು. ಇದಕ್ಕಾದ ಇನ್ನೊಂದು ಪದ ಈ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಉತ್ತರ ಕೊಟ್ಟು ತಪ್ಪಿಸ್ಕೊಂಡ್ರೆ ಹಾಗೆ ನಮ್ಮ ಭಾಷೆಯಲ್ಲಿ ಹೇಳಿ ನೀವೀಗ. ಇವ್ರು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಉಪಾಯ ಏನು ಮಾಡ್ತಾರೋ ಗೊತ್ತೋ, ಅವರು ಅಲ್ಲಿ ಬರಹ ನೋಡ್ಕೋತಾರೆ, ಇವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅದನ್ನು ಗೆಲ್ಲಬೇಕಾದ್ರೆ ಅದು ಅಸಂಗತಿ ಅಂತ ಹೇಳಬೇಕಾದ್ರೆ. ಬೇರೆ ಏನೇ ಕೊಟ್ಟರು ಕೂಡ ಅಸಂಗತಿ. ಅದು ಅಸಂಗತಿ ಅಂತ ಯಾವಾಗ ಹೇಳ್ತೀವಿ? ದೊಡ್ಡ ಜಡ್ಜ್ ಇದ್ದರೆ ಹೇಳಕ್ಕೆ ಬರುತ್ತೆ. ನಾವು ಕರೆಸಿ ನಾವೇ ಹೇಳಕ್ಕೆ ಅಸಂಗತಿ ಮಾತಾಡ್ತೀವಿ, ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದರ ವಾದಿಗಳಿಗೆ ಯಾವಾಗಲೂ ಕೂಡ ನಾಪೃಷ್ಟ ಕಶ್ಚಿತ್ ಬ್ರೂಯ, ಕೇಳದೆ ಹೇಳಬಾರದು. ನಾವು ಕೇಳದೆ ಹೇಳಿಕೊಟ್ಟಿದ್ದೀವಿ, ಅದರಿಂದ ಸಮಸ್ಯೆ ಬರುತ್ತೆ. ನಾವೇನು ಬಂದಿಲ್ಲ, ನೀವೇ ಕರೆಸಿದ್ದೀರಿ ಅಂತ ಮುಗಿದೋದು ಕಥೆಯಲ್ಲಿ. ಮತ್ತು ನಾವೇನು ಬಂದಿಲ್ವಲ್ಲ, ನೀವು ಕರೆಸಿದ್ದಕ್ಕೆ ಬಂದಿದ್ದೀವಿ, ನಿಮಗೆ ನಾವು ಹೇಳೋದಕ್ಕೆ ಬಂದರೆ ಅಷ್ಟೇ, ಉತ್ತರ ಹೋಯ್ತಲ್ಲಿ. ಹಾಗಾಗಬಾರ್ದು. ಆ ಅರ್ಥದಲ್ಲಿ ಈ ರೀತಿ ಇದ್ದಾಗ ಸಮಸ್ಯೆ ಬರೋದಿಲ್ಲ. ಜ್ಞಾನ ಬಾಧ್ಯತ್ವ ಬರಲ್ಲ. ಒಬ್ಬ ಜ್ಞಾನಿ ನಿಮ್ಮ ಪ್ರಕಾರ ತೋರಿಸ್ಬಿಡಪ್ಪ ಹೋಗಲಿ, ಇವರು ಜ್ಞಾನಿಗಳನ್ನು ತೋರಿಸ್ಬಿಡ, ಆಯ್ತಾ? ನಮ್ದು ಒಪ್ಪೋದಿಲ್ಲ, ಬಿಟ್ಬಿಡು. ಭಾಗವತರು ಒಪ್ಪೋದಿಲ್ಲ, ಯಾವುದು ಬೇಡ. ನಿನ್ನ ಪ್ರಕಾರ ಜ್ಞಾನಿ ಯಾರಪ್ಪ ಹೋಗಲಿ? ಒಬ್ಬರು ಕೊಡದೆ ಹೋದ್ರೆ ಮತ್ತೆ ನಿಮ್ಗೆ ಜ್ಞಾನ ಪ್ರೂಫೇ ಇಲ್ಲ ಅಂತ ಆಯ್ತು. ಈಗ ಯಾವಾಗ ಸ್ಕೂಲ್ ಕಾಲೇಜಲ್ಲಿ ಹಾಕ್ತಾರೆ, ಇಷ್ಟು ಜನ ಪಾಸ್ ಆಗಿದ್ದಾರೆ, ರ್ಯಾಂಕ್ ಬಂದಿದ್ದು ಹಾಕೋತಾರೋ, ಫೇಲ್ ಆಗಿರೋದು ಹಾಕೋತಾರೆ, ಎಲ್ಲರೂ ಕೂಡ ಹಾಕೋಬೋದಿಲ್ಲ. ಇವ್ರಿಗೆ ಅದು ಬಂದ್ರೆ ಸೇರಿಸಿ ಹಾಕ್ಕೊಬಿಡ್ತಾರೆ ಕೆಲಸ. ಯಾರು ವೆರಿಫೈ ಯಾರು ಮಾಡೋಕ್ಕೆ ಹೋಗ್ತಾರೆ ಅಂಥವ್ರು ಏನು ಹೇಳಬೇಕು? ಇಷ್ಟು ಜನ ಪಾಸ್ ಆಗಿದ್ದಾರೆ, ಇಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ, ಕ್ಯಾಂಪಸ್ ಸೆಲೆಕ್ಷನ್ ಆಗೋಗ್ಬಿಟ್ಟಿದೆ, ಎಲ್ಲ ಕ್ಯೂ ನಿಲ್ತಾರೆ ಅದಕ್ಕೆ ಬಂದು. ಇವರಿಗೆ ಒಬ್ಬರು ಪಾಸ್ ಆಗಿಲ್ಲ ಇದರೊಳಗೆ.
ಒಬ್ಬರಿಗೂ ಕೆಲಸ ಸಿಕ್ಕಿಲ್ಲ. ಇದನ್ನೇ ಅಚ್ಯುತ ಮೇಷ ಗುರುಗಳು ಹೇಳಿದ್ದು. ಅವ್ರೇನು ಹೇಳ್ತಾರೆ, ಇದರಿಂದ ಏನೂ ಉಪಯೋಗ ಆಗೋದಿಲ್ಲ, ನಮ್ಗೆ ಯಾವ ಗುರುಗಳಿಗೂ ಅಪ್ರೋಚ್ ಜ್ಞಾನ ಆಗೇ ಇಲ್ಲ, ಇವ್ರ ಪ್ರಕಾರ ಆಗೇ ಇಲ್ಲ. ಅದರಿಂದಾಗೆ ನಿರನ್ಮಯಂ ಸೂರತ ಭಾಸ್ಮ ವಿಶ್ವಸಿ, ಇದು ನಂಬಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ರು. ಅದೇ ಏನು ಸರಿಯಾಗಿ ಐಡಿಯಾ, ಅದೇ ಐಡಿಯಾನೇ ಹೇಳಿದರು. ಬಟ್ ಸರಿ ನನಗೆ ಗೊತ್ತಿಲ್ಲ ಅದನ್ನು ಹೇಳಿ, ಸರಿಯಾದ ನನಗೆ ಗೊತ್ತಿಲ್ಲ. ಇದು ಸರಿಯಲ್ಲ, ಇದು ಸರಿಯಲ್ಲ, ಇಷ್ಟು ಕನ್ವಿನ್ಸ್ ಆಗಿದೆ, ಇದು ನಂಬ್ಲಕ್ಕೆ ಹೋಗಬೇಡ, ಒಂದು ಕೆಲಸ ಮಾಡು, ತಥೋ ಮುಕುಂದಂ ಭಜ ಸಂವೇದೇ ಮುದ, ದೇವ್ರ ಆರಾಧನೆ ಮಾಡು, ಉತ್ತರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಇದು ಕರೆಕ್ಟ್, ಇದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು. ಯಾವಾಗಲೂ ಅಷ್ಟೇ, ಗೊತ್ತಾಗದ ಹೋದಾಗ ಏನು ಮಾಡ್ತೀವಿ ನಾವಾಗ, ತಿಳಿದವ್ರನ್ನ ಕೇಳಬೇಕು. ಇಂಥ ವಿಷಯ ಬಂದಾಗ ದೇವರೇ ಗತಿ ಅಷ್ಟೇ, ಕೆಲವು ದೇವರೇ ಗತಿ ಅನ್ನೋದಿಲ್ಲ. ಯಾವುದಕ್ಕೆ ದೇವರೇ ಗತಿ ಅಂತಾರೆ? ನೋನ್ ಸೊಲ್ಯೂಷನ್ ಎಲ್ಲೂ ಸಿಗದೆ ಹೋದರೆ ದೇವರೇ ಗತಿ ಅಂದ್ಬಿಡ್ತಾರೆ. ಅದನ್ನೇ ಹೇಳಿ, ದೇವರೇ ಗತಿ ಅಂತ ತಿಳ್ಕೊಂಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಮುಂದೆ ಹಾಗೆ ಹೋಯ್ತು. ಅರ್ಥ ಆಯ್ತಾ? ಈಗ ಅದು ಮಾತಲ್ಲ, ಸುಮ್ಮನೆ ಮಾತಲ್ಲ, ಅನುಭವ. ಇಬ್ಬರಿಗೂ ಹಾಗೆ ಬಂತು, ಬದಿಗೆಯವರು ಹಾಗೆ ಬಂತು. ಇಷ್ಟೆಲ್ಲ ಪುರಾಣ ಹೇಳ್ತಿದ್ದೇನೆ ನಾನು, ಅವರೇ ಪುರಾಣ, ದೊಡ್ಡ ಪುರಾಣಿಕರು ಅವರು. ಎಲ್ಲೂ ಕೂಡ ಸಗುಣ ಬ್ರಹ್ಮನ ನಿರ್ಗುಣ ಬ್ರಹ್ಮನ ಕೇಳಿಯೇ ಇಲ್ಲ. ಇದು ಹೇಗೆ ಸಾಧ್ಯ ಅದು ಯೋಚನೆ ಮಾಡಿ ಇದಕ್ಕೆ ಉತ್ತರ ಕಂಡು ಹಿಡಬೇಕಾದ್ರೆ ಅಲ್ಲಿ ಉಪಯೋಗ ಇಲ್ಲ. ನನಗೆ ಅಂಥ ಮಗ ಹುಟ್ಟಬೇಕು ಅಂತ ಯೋಚನೆ ಮಾಡಿದ್ರು. ಅಲ್ಲಿ ಯಾಕೆ ಹೋಗ್ಬೇಕು? ನಮ್ಮ ಮಗನೇ ಅಂತವ್ನು ಹುಟ್ಟಬೇಕು. ಎಂಥ ಮಗ ಹುಟ್ಟಬೇಕು? ಈ ಸಮಸ್ಯೆ ಪರಿಹಾರ ಮಗ ಹುಟ್ಟಬೇಕು. ಇದು ಭಾರಿ ಯೋಚನೆ ಮಾಡಿದರು. ಶಿಷ್ಯ ಬೇಕು ಅಂತ ಇವರು, ಮಗ ಬೇಕು ಅಂತವ್ರು, ಗುರುಗಳು ಬೇಕು ಅಂತ ಇನ್ನೂ ಗುಂಪು, ಎಲ್ಲ ಒಳ್ಳೆ ಗುಂಪಿಗೆ ಬಂದರು. ಗುರು ಬೇಕು, ಶಿಷ್ಯ ಬೇಕು, ಮಗ ಬೇಕು, ಎಲ್ಲ ಹೊರಟು. ಗೊತ್ತಾಯ್ತಾ? ನಾನೇ ಗುರು ನಾನೇ ಶಿಷ್ಯ ಅನ್ಕೊಂಡು ಉಪಯೋಗ ಇಲ್ಲ. ಆ ಸ್ಟೇಜ್ ಬಂದಾಗ ಮಹತ್ವ ಗೊತ್ತಾಗುತ್ತೆ. ಹಾಂ, ಅವು ಓದ್ತಾ ಇದ್ದ, ಅದೊಂದೇ ಟೆಕ್ಸ್ಟ್ ಇದ್ದಿದ್ದವ್ರಿಗೆ ಆಗ ಅದು ಓದಲೇಬೇಕಾಗಿತ್ತು. ಓದಿದ್ರು ಅವರು, ಕನ್ವಿನ್ಸ್ ಆಗಲಿಲ್ಲ. ತಿಳ್ಕೊಬಿಟ್ಟಿದ್ದ, ತಿರುಗಿ ಕನ್ವಿನ್ಸ್ ಆಗಲಿಲ್ಲ. ಅರ್ಥ ಆಯ್ತು? ಇವತ್ತು ಆ ಥರ ಇದ್ದೇ ಇದ್ದಾರೆ ಎಷ್ಟೋ ಜನ. ಈಗ ಬೇಕಾ ಸರ್, ಅದು ದ್ವೈತ ಮತ ಹೇಳೋರಿಲ್ಲ ಆಗ, ಅದಕ್ಕೆ ಆಚಾರ್ಯರು ಬಂದರು. ಗೊತ್ತಾಯ್ತಾ? ಯಾರೋ ಒಬ್ಬೊಬ್ಬರಿಗೆ ಅರ್ಥ ಆಗೋದಿಲ್ಲ. ಇವತ್ತು ಎಷ್ಟೋ ಡಾಕ್ಟ್ರ್ ಇದ್ರೆ ಬೇರೆ ಊರಿಂದ ಇಲ್ಲಿಗೆ ಯಾಕೆ ಬರ್ತಾರೆ, ಬೆಂಗಳೂರಿಗೆ ಯಾಕೆ ಬರ್ತಾರೆ? ಇಲ್ಲಿ ಅವ್ರು ಫಾರಿನ್ಗೆ ಹೋಗ್ತಾರೆ ಡಾಕ್ಟ್ರೇಟ್ ಇಟ್ಕೊಂಡು. ಇಲ್ಲಿದ್ದರೆ ಯಾಕೆ ಹೋಗ್ತಿದ್ರು? ಅಲ್ಲೇನು ಅಷ್ಟೇ, ಅಜ್ಞಾನ ಇರಲೇ ಇಲ್ಲ. ಅದರಿಂದಾಗಿಯೇ ಅವರಿಗೂ ಅಂಥವ್ರು ಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಎಲ್ಲರಿಗೂ ಸಿಕ್ತು. ಅವ್ರು ಅಂದ್ಕೊಂಡಾಗಲೂ ಸೊಲ್ಯೂಷನ್ ಸಿಕ್ತು. ಹಾಂ ಹಾಂ, ಹೌದು ಹೌದು, ಸರಿ, ನನಗೆ ಗೊತ್ತಿಲ್ಲ, ನೀನು ಹುಡುಕು ಅಂತ ಹೇಳಿದರು. ಇಲ್ಲಿ ಸೊಲ್ಯೂಷನ್ ಇಲ್ಲ, ಬೇರೆ ಕಡೆ ಹೋಗು ಅಂತ ಹೇಳ್ತಾರಲ್ಲ, ಹಾಗೆ ಅದು ಆನೆಸ್ಟಾಗಿ ಹೇಳಿದರು. ಇದು ಸರಿಯಲ್ಲ, ಅಷ್ಟು ಗೊತ್ತಾಗಿದೆ ಅಷ್ಟೇ ಹೊರತು ಏನು ಎಷ್ಟೋ ಸರ್ತಿ ಸಾರು ರುಚಿ ಇಲ್ಲಪ್ಪ, ಏನು ಗೊತ್ತಿಲ್ಲ ಯಾರು ಅಂತ, ಯಾತಕ್ಕೆ ಗೊತ್ತಿಲ್ಲ, ಯಾರೋ ಉಪ್ಪು ಹಾಕಿಲ್ಲ ಅಂತ ಅವ್ರು ಕಂಡು ಹಿಡಿದ್ರು ಅವ್ರು ಏನು ಅಂತೇಳಿ. ಉಳಿದವ್ರು ಚೆಲ್ಲಿಬಿಟ್ರು ಅಷ್ಟೇ. ಆ್ಯಕ್ಚುಲಿ ಸ್ವಲ್ಪ ಮಾಡಿದ್ರೆ ಏನಾಗ್ತಿತ್ತು, ಅದು ಸರಿ ಹೋಗ್ತಿತ್ತು. ಆದರೆ ಕೆಲವನ್ನ ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ, ಕೆಲವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಬರೋಲ್ಲ. ಅದು ನಿಷಿದ್ಧ ಪದಾರ್ಥ ಆದಾಗ ಏನು ಅಡ್ಜಸ್ಟ್ ತೊಳೆದ್ಬಿಟ್ಟು ತೊಗೊಂಡ್ಬಿಟ್ರೆ ಅಂತ ಕೇಳಿದರೆ ತೊಗೊಳಕ್ಕೆ ಬರೋದು. ಈರುಳ್ಳಿ ಕ್ಲೀನಾಗಿ ತೊಗೊಂಡ್ರೆ ಏನಾಗುತ್ತದೆ? ಅದು ಸ್ವರೂಪ ಏನು ದೋಷ ಇಲ್ಲಿದೆ ಅದರಲ್ಲಿ, ಸ್ವರೂಪದಲ್ಲೇ ಇದು. ತುಳಸಿ ಬಿಟ್ಟು ಯಾರೋ ಇದು ದೌಡ್ ಬಂತು, 2 ಕೊಡ ನೀರು ಹಾಕಿದ ತೊಗೊಂಡು ಹಾಕಿ ಮತ್ತೆ ಸುವರ್ಣ ಎಲ್ಲಿ ಬಿದ್ದರೂ ಮೇಲಿಗೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಈ ಅರ್ಥ ತಿಳ್ಕೊಂಡಾಗ ಇವೆಲ್ಲ ಯಾರೋ ಖಂಡನೆ ಮಾಡೋ ಪ್ರಶ್ನೆಗಳಲ್ಲ ಇವು. ಯೋಚನೆ ಮಾಡೋಕ್ಕೆ ಹೊರಟಾಗ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಸ್ಟೇಜಲ್ಲಿ ಇಂಥ ವಿಷಯ ಒಪ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಬೇಕು. ಇಲ್ಲ, ಇದನ್ನು ಒಪ್ಲಿಕ್ಕೆ ಸಾಧ್ಯ ಇದೆ ಆ ದೇವರಿಂದ, ಅದು ಭಾರಿ ಸುಲಭ. ಒಬ್ಬ ರೋಗಿಗೆ ಡಾಕ್ಟರ್ ಅಂದ್ರೆ ಅರ್ಥ ಆಗುತ್ತಾ ಇಲ್ವಾ? ಈಗ ಯಾವಾಗ ಒಪ್ಪಲ್ಲ ಅನ್ಬೋದು. ಯಾವತ್ತು ಮಾತ್ರ ಗಲಾಟೆ ಮಾಡಿದವ್ರ ಹತ್ರ ಹೋಗ್ತಾರೆ, ಏನು ಮಾಡೋಕ್ಕೆ ಬರೋದಿಲ್ಲ. ಯಾವುದೇ ದೆತ್ತೆ ಬೆಳಗ್ಗೆ ಗಲಾಟೆ ಮಾಡಿರ್ತಾರೆ, ತಾವದೆಲ್ಲ ಕ್ಷಮಿಸ್ಬಿಟ್ಟಾಗ ಔಷಧಿ ಕೊಡಿ ಅಂತ ಹೇಳ್ತಾರೆ ಫಸ್ಟ್. ಜ್ಞಾನ ಬಾಧ್ಯತ್ವ ಅನ್ನೋದು ಎಲ್ಲೂ ಇಲ್ಲ. ಅದಕ್ಕೆ ಇವತ್ತಿನ ನೋಡಿ, ಅಲ್ಲೇನೋ ಶುಕ್ತಿರಹಿತ ಕಾಣಿಸ್ತಾ ಇದೆ, ಅಲ್ಲ ಹೌದು ಗಲಾಟೆ ನಡೆದಿದೆ. ಹತ್ರ ಹೋಗಿ ನೋಡಿದ, ಓಹ್ ಇದೇನಿದು ರಜತ ಅಲ್ಲ ಶುಕ್ತಿ, ಈ ರೀತಿ ಅಂತ ಹೇಳ್ತಾನಂತ. ಇದು ನಾವು ತೋರಿಸ್ಬಿಟ್ಟಿದ್ದೀವಿ ಈಗಾಗಲೇ, ನೀನು ನೋಡಿ ನಾವು ನೋಡಿ. ಅದನ್ನು ಯಾರನ್ನು ನೋಡಿದವರಿದ್ದಾನು ಪ್ರಶ್ನೆ ಇಷ್ಟೇ. ಆ್ಯಕ್ಚುಲಿ ಬರೋ ಸಾಧ್ಯತೆ ಇಲ್ಲ, ಸರಿ. ಅದು ಹೋಗ್ಲಿ, ಎಕ್ಸಾಂಪಲ್ ಕೊಟ್ಟರೆ ಒಪ್ಪಿಟ್ಬಿಡ್ತೀವಿ. ಆಯ್ತು, ಯಾರು ತೋರಿಸಪ್ಪ ನೀನೀಗ, ನಿಮ್ಮ ಗುರುಗಳಿಗೆ ಆಗಿದೆಯಾ? ನಿನಗಂತೂ ಆಗಿಲ್ಲ, ಗುರುಗಳಿಗೆ ಆಗಿದೆಯಾ? ಏನು ಗುರುತಾಗಿಲ್ಲ ಅಂತ ಹೇಳೋದಕ್ಕೆ, ಆ ಗುರುಗಳಿಗೆ ಆಗಿಲ್ಲ ಅಂತ ಈಗ ಮಾತು ನಿಂತು ಹೋಗ್ಬಿಡುತ್ತೆ. ಆ ಪ್ರಶ್ನೆ ಅತ್ತಷ್ಟೇ. ನಿದ್ದೆ ಬಂದಮೇಲೆ ಏನೋ ನಿದ್ದೆ ಬಂದು ಅಂತ ಹೇಳಕ್ಕೆ ಬರಲ್ಲ, ಮತ್ತೆ ಬಂದರೆ ಬಂದಿಲ್ಲ ಅಂತ ಆಗುತ್ತೆ ಆ ಥರ. ಅದು ಹೇಳಾಗಿಲ್ಲ, ನಿನಗೆ ತಿಳಿ ಆಗಿಲ್ಲ. ಇವತ್ತು ನೋಡಿ, ಡೆತ್ ಅಂಬೋದು ಎಷ್ಟು ಮಿಸ್ಟರಿ ಅಂತ ಕೇಳಿದರೆ, ಒಳ್ಳೆಯವರು ಸಾಯ್ತಾರೆ, ಕೆಟ್ಟವರು ಸಾಯ್ತಾರೆ. ನಾವು ನೋಡ್ತೀವಿ ಅದನ್ನು. ಆ ಒಳ್ಳೆಯವರು ಒಳ್ಳೆ ಗತಿಗೆ ಹೋಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಕೆಟ್ಟವ್ರು ಕೆಟ್ಟವ್ರು ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಆದ್ದರಿಂದ ಒಳಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗೇನೆ ಅದು ಕಣ್ಣಿಗೆ ಕಾಣೋದಾಗಿದ್ರೆ ಏನಾಗ್ತಿತ್ತು, ಅಲ್ಲಿ ರಿಸಲ್ಟ್ ಆಗಿ ಗೊತ್ತುಬಿಡ್ತಿತ್ತು. ಹಾಗೆ ಇಲ್ಲಿ ನಮಗೆ ಒಂದು ಗೊತ್ತಾಗಿದೆ, ಏನು ಯೋಚನೆ ಮಾಡಬೇಕು ನಾವೀಗ. ಇಲ್ಲಿ ಕಳ್ಳ, ಅವ್ರು ಜೈಲಿಗೆ ಹೋಗೇ ಹೋಗ್ತಾರೆ, ಅರ್ಥ ಆಗಿದೆ.
ಅಲ್ಲಿ ಅವ್ರು ಎಂದೂ ಕೆಟ್ಟದ್ದು ಮಾಡೇ ಇಲ್ಲ ಆದರೆ ಸದ್ಗತಿ ಹೋಗೇ ಇದ್ದಾರೆ ಆ ಥರ ಹೇಳಬೇಕೆ ಹೊರತು ಯಾವ ರೀತಿ ಹೇಳಕ್ಕೆ ಬರಲ್ಲ, ನಾವು ನೋಡಿ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೇ. ಪ್ರತ್ಯಕ್ಷ ಇಲ್ಲಿ ಹೋಗ್ತಾ ಊರಿಗೆ ಕಳಿಸ್ತಾ ಇಷ್ಟು ನೋಡ್ತಾನೆ ಕಾಣೋದಿಲ್ಲ ಅಷ್ಟೇ. ಅವ್ರು ಸುಳ್ಳಾಗ್ಬಿಟ್ರು ಅಂತಾನ, ನಮಗೆ ಕಾಣೋದಿಲ್ಲ ಅಂತ ಹೇಳ್ಬೇಕು, ಅವ್ರು ಸುಳ್ಳಾಗ್ಬಿಟ್ರು ಅಂತ ಹೇಳಬಾರ್ದು. ಜ್ಞಾನಬಾಧ್ಯತ್ವ, ಬ್ರಹ್ಮಜ್ಞಾನ ಬಂದ ಮೇಲೆ ಇಷ್ಟೊತ್ತು ಇದ್ದಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾರಿಗೆ ಹೇಳ್ತಾನೆ ಹೂಲಿ? ಯಾರಿಗೆ ಹೇಳಬೇಕಾಗ ತಾನು ತಿಳ್ಕೊಳಕ್ಕೆ ಅದು ಸಾಧ್ಯ ಅಲ್ಲ. ಬ್ರಹ್ಮನಿ ತಿಳುವಳಿಕೆನೇ ಇಲ್ಲ. ಫಸ್ಟು ಅತಿ ತಿಳುವಳಿಕೆ ಇಲ್ಲದ ವ್ಯಕ್ತಿ ಅಂದರೆ ಬ್ರಹ್ಮ. ಯಾಕೆಂದರೆ ಆ ತಿಳುವಳಿಕೆ ಬಂದ ತಕ್ಷಣ ಜ್ಞಾನಿ ಆಗಿಬಿಡ್ತಾರೆ. ಈಗ ಸಗುಣತ್ವ ಬರುತ್ತೆ, ನಿರ್ಗುಣತ್ವ ಹೋಗಿಬಿಡುತ್ತೆ, ಬರಬಾರದು. ಬರುತ್ತೆ. ಯಾರಿಗೆ ಹೇಳಾಗಿಲ್ಲ, ಯಾಕೆ ಯಾರು ಇರೋದೇ ಇಲ್ಲ. ಆಗ ಯಾರು ಒಂದು ಹೇಳಬೇಕೀಗ, ಯಾರು ಇರೋದೇ ಇಲ್ಲ. ಜ್ಞಾನಬಾಧ್ಯತ್ವೋಪೈತು ನ ಸಿದ್ಧಂ ಪ್ರತಿವಾದಿನಃ ವಿಜ್ಞಾತಸ್ಯಾನ್ಯಥಾ ಸಮ್ಯಕ್ ವಿಜ್ಞಾನಂ ಹಿ ಏವ ತನ್ಮತಂ. ಇದಿಷ್ಟಕ್ಕೆ ಟೀಕಾರ ಬರೀತಾರೆ. ಇದು ಒಂದಕ್ಕೆ ಗೊತ್ತಾಯ್ತಾ? ದೊಡ್ಡ ಗ್ರಂಥ ಆಗಿಬಿಡುತ್ತೆ. ಮುಂದೆ ಎಲ್ಲ ನ್ಯಾಯಾಮೃತ ಇದೆ, ಎಲ್ಲ ಗ್ರಂಥಗಳಿಗೂ ಕೂಡ ಬೇಸಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಚಾರ್ಯ ಬೇರೆ ಕಡೆ ಹೇಳಿದ್ದನ್ನೇ ಹೇಗೆ ಹೇಳಬೇಕು ಎಂಬುದನ್ನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅನ್ವಯ ಮಾಡಿಬಿಟ್ಟು ಬಿಡಿಸಿ ಭಾಳ ಸೂಪರ್ ಸ್ಟೈಲ್ ಬರೀತಾರೆ. ಈ ವಾಕ್ಯಕ್ಕೆ ಇಷ್ಟಕ್ಕೆ ಮಾತ್ರ ಅಷ್ಟು ಬರೀ, ಒಂದು ಲೈನ್ಗೆ ಅಷ್ಟಾಗುತ್ತೆ, ಅಷ್ಟು ಬರೆದ ಇಷ್ಟೇ ಅರ್ಥ ಅದಕ್ಕೆ. ವಿಜ್ಞಾತಸ್ಯ ಸಮ್ಯಕ್ ವಿಜ್ಞಾನಂ ಹೇವ ತನ್ಮತ. ಅಲ್ಲಿ ರಜತ ಇಲ್ಲ ಗೊತ್ತಾಯ್ತು, ಏನಿದೆ ಅಂತ ಗೊತ್ತಾಗಬೇಕೀಗ. ರಜತ ಇಲ್ಲ, ಓಕೆ, ಏನಿದೆ ಅಲ್ಲಿ? ಶುಕ್ತಿ ಇದೆ, ಅದನ್ನು ಹೇಳಬೇಕಲ್ಲ ನೀಗ. ಅಂದರೆ ಯಾವ ಭ್ರಮೆ ಕೂಡ ಶೂನ್ಯದಲ್ಲಿ ಬರೋದಿಲ್ಲ. ಶುಕ್ತಿ ನೋಡಿ ನಿಮ್ಗೆ ಆನೆ ಅಂತ ಅನಿಸುತ್ತೆ ಯಾರ್ಯಾರು? ಶುಕ್ತಿ ಆನೆ ಇರ್ಬೋದಾ, ಒಂಟೆ ಇರ್ಬೋದು ಅನಿಸುತ್ತಾ? ಯಾಕೆ, ಏನು ಪ್ರಾಬಬಿಲಿಟಿ ಹೇಗಿರುತ್ತೆ ಈಗ? ಅದೇ ಸೈಜನ್ನು ಒಂದು ವಸ್ತು ಆಗಬೇಕು, ಅದೇ ರೀತಿ ಒಂದು ಹೊಡೆಯೋ ಗುಣ ಇರಬೇಕು, ಅದಕ್ಕೆ ಮಾತ್ರ ಸಾಧ್ಯ. ಏನೇನೋ ಅನಿಸೋದಿಲ್ಲ. ಇದಕ್ಕಿಂತ ಇದ್ದಕ್ಕೆ ಏನೇನು ಸಂಶಯ ಬರೋದಿಲ್ಲ. ಒಂದು ಯೋಚನೆ ಮಾಡ್ತಾರೆ, ತಾನು ರೋಗಿ ಇರ್ಬೋದು, ತಾನು ದೇವ ಇರ್ಬೋದು, ತಾನು ಯಾರು ಅನ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆ? ಯಾರಾದ್ರೂ ಒಪ್ತೀವಿ ನಾವು, ಅದನ್ನು ದೇವ ಕೂಡ ಒಪ್ಪೋದಿಲ್ಲ. ಯಾಕೆಂದರೆ ಫಜಿತ ಆಗುತ್ತೆ ಅದಕ್ಕೆ. ಅದರಿಂದ ಯಾವ ಕಾಲಕ್ಕೂ ಕೂಡ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸದ್ವಿಲಕ್ಷ ಮತ್ತು ಸಿಂಪಲ್ ಲಾಜಿಕ್ ಹೇಳ್ತಾರೆ, ವೆರಿ ಸಿಂಪಲ್. ಸಸದ್ವಿಲಕ್ಷಣ ಅಂತ ಹೇಳ್ತೀಯಲ್ಲಪ್ಪ, ಹೋಗಲಿ ಸರಿ, ಅದನ್ನು ನಿಮ್ಮ ಮಾತಲ್ಲೇ ವಿವರಣೆ ಕೊಡೋದು ಈಗ. ಸದ್ವಿಲಕ್ಷಣ ಅಂದರೆ ಅರ್ಥ ಏನಪ್ಪ? ಸತ್ ಪದಾರ್ಥ ಇದೆ, ಅದರಿಂದ ಬೇರೆ, ಹೌದಲ್ಲ? ಅಂದರೆ ಸತ್ತಿದೆ, ಅದರಿಂದ ಬೇರೆ. ಆಮೇಲೆ ಸತ್ತಿರಬೇಕು, ಇಲ್ಲವರು ಇಲ್ಲ. ಆಮೇಲೆ ಅಸತ್ತಿದೆ, ಅದರಿಂದ ಬೇರೆ ಅಂತ ಆಗಬೇಕು. ಸತ್ತು ಇದೆ, ಅಸತ್ತಿದೆ ಅಂತ ಒಪ್ಕೊಂಡ ಮೇಲೆ ಇನ್ನು ನೀನು ಸತ್ತು ವಿಲಕ್ಷಣ ಅಂತ ಗೊತ್ತಾಗಬೇಕಾದ್ರೆ ಯಾವ ಜ್ಞಾನ ಬೇಕು? ಸತ್ತಿನ ಜ್ಞಾನ ಬೇಕು. ಅಸತ್ಯ ವಿಲಕ್ಷಣ ಬೇಕಾದ್ರೆ ಏನು ಬೇಕು? ಅಸತ್ತಿನ ಜ್ಞಾನ ಬೇಕು. ಅಂದರೆ ಸತ್ತು ಅಸತ್ತು ಎರಡು ಕೂಡ ನಮಗೆ ಗೊತ್ತಿದ್ದರೆ ಮಾತ್ರ ಏನು ಗೊತ್ತಾಗೋದು? ಆಗ ನಮಗೆ ವಿಲಕ್ಷಣ ಗೊತ್ತಾಗುತ್ತೆ. ಇವತ್ತು ಹಾಗಿಲ್ಲ, ಅಂಥ ಪದಾರ್ಥಗಳೇ ಇಲ್ಲ. ಅದಕ್ಕೆ ಹೇಳಿದ್ರೆ ಒಪ್ಕೊಂಡಿರೋ ಪದಾರ್ಥಗಳು ಭೇದ ಇದ್ದಾಗ ಇಲ್ಲಿ ವ್ಯಕ್ತಿನೇ ಇದು ಸದ್ವಿಲಕ್ಷಣ ಅಂಥೇಳಿ. ಇದು ಯಾಕೆ? ಇದು ಸತ್ತು, ಇದು ಸತ್ತು, ಇದರಿಂದ ಬೇರೆ ಸದ್ವಿಲಕ್ಷಣ ಆಗೋಯ್ತು. ಮತ್ತು ಶಶಿವಿಷಾಣದಿಂದ ಬೇರೆ ಅಸದ್ವಿಲಕ್ಷಣ, ಸಸದ್ವಿಲಕ್ಷಣ ಅಷ್ಟೇ. ಇದನ್ನು ಹೇಳಬೇಕಾದ್ರೆ ಎಲ್ಲರೂ ಒಪ್ತಾರೆ. ಏನು ಒಪ್ಪೋದು? ಇದು ಆ ರೀತಿ ಹೇಳ್ತಾ ಇಲ್ಲ ಆತ. ಹೇಳ್ತಿರೋದು ಅಂದರೆ ಇದೇ ಕೇಸ್ ಹೇಳ್ತಿರೋ, ಹೆಸರು ಬೇರೆ ಇಟ್ಟಿರೋದು. ಅಲ್ಲಿ ಶಕ್ತಿ ನೋಡಿ ರಜತ ಅನ್ಕೊಂಡ್ರೆ ರಜತ ಇಲ್ಲೇ ಇಲ್ಲ. ನಾವು ನೋಡ್ತಿರೋದು ಬ್ರಹ್ಮನ್ನ, ತಿಳ್ಕೊಂಡಿರೋದು ಜಗತ್ತನ್ನು. ಜಗತ್ತು ಸುಳ್ಳು, ಇರೋದೇನಲ್ಲಿ ಬ್ರಹ್ಮ ಮಾತ್ರ. ಅರ್ಥ ಆಯ್ತಾ? ಹೋಲಿ ಬ್ರಹ್ಮನಿಗೂ ಜಗತ್ತು ಏನಾದ್ರು ಸಾಮ್ಯ ಇದೆ ತಪ್ಪು ತಿಳ್ಕೊಬೇಕಾರೆ. ಅರ್ಥ ಆಯ್ತಾ? ಇದ್ದಕ್ಕಿದ್ದಾಗ ಹಾಲಿನ ಟಾರು ಅಂತ ತಿಳ್ಕೊಂಡ್ಬಿಡ್ತಾನೆ, ಸಾಧ್ಯ ಇಲ್ಲ. ಸ್ವಲ್ಪ ಸಿಮಿಲಾರಿಟಿ ಇರಬೇಕು. ಹೇಗಾಗ್ತದೆ? ಬ್ರಹ್ಮ ಜಗತ್ತು ಹೇಗಾಗ್ತಾರೆ? ಆಗಿಬಿಟ್ಟೆ ನಿರ್ವಿಕಾರ, ಸವಿಕಾರ ಆಗಿಬಿಡ್ತಾರೆ. ಹಾಲು ಮೊಸರಾಗುತ್ತೆ. ಹಾಲು ಮೊಸರಾದಾಗ ಸರಿಯಾಗಿ ಅರ್ಥ ಮಾಡ್ಕೊಂಡು, ಹಾಲಿಲ್ಲ ಈಗ ಅಂದರೆ ಬ್ರಹ್ಮ ಜಗತ್ತ, ಬ್ರಹ್ಮ ಇಲ್ಲ ಅಂತ ಆಯ್ತು ಈಗ. ಅರ್ಥ ಆಯ್ತಾ? ವಾಪಸ್ ಒಯ್ದಿಡೋರು ಯಾರರ್ಥದ ಬ್ರಹ್ಮ ಗಾನ್ ಅಂತ ಆಯ್ತಾ? ಈಗ ಹೇಳ್ಬೋದು ನೀವು, ಅರ್ಧ ಹಾಲಿರಲಿ ಹೆಪ್ಪಾಕ್ಬಿಟ್ಟ, ಅರ್ಧ ನಾಳೆ ಕಾಫಿ ಇರಲಿ, ಮೊಸರಿರಲಿ, ಇನ್ನರ್ಧ ಅಂತ ಹೇಳೋಕ್ಕಾಗತ್ತಾ? ಅದೇನಾಗುತ್ತದು? ಪೂರ್ತಿ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಸೊ ಬ್ರಹ್ಮನಿಗೆ ಪಾರ್ಟ್ಲೆಸ್ ಬೇರೆ. ಬ್ರಹ್ಮ ಹಾಲನ್ನು ಅರ್ಧ ತೆಗೆದಿಟ್ಟು ಮಾಡ್ಬೋದು, ಬ್ರಹ್ಮ ತೆಗಿಲಿಕ್ಕೆ ಬರಲ್ಲ. ಯಾತಕ್ಕೆ? ಅಖಂಡ ಪದಾರ್ಥ. ಅರ್ಥ ಆಯ್ತಾ? ಅಸೆಂಬಲ್ ಮಾಡೋದಾದರೆ ಮಾಡ್ಬೋದು, ಸಾಲಿಡ್ ಇದೆ ಅಸೆಂಬಲ್ ಮಾಡ್ತಾರೆ. ಇದರಿಂದ ಏನರ್ಥ ಅಂದರೆ ತಿಳುವಳಿಕೆ ಜಾಸ್ತಿ ಬರ್ತಾ ಹೋದಂತೆ ಇನ್ನೂ ಹೆಚ್ಚು ಒಪ್ಲಕ್ಕಾಗಲ್ಲ, ಅವ್ರ ಕ್ಲಾರಿಟಿ ಬರುತ್ತಲ್ಲ. ಇಲ್ಲಿ ಹಾಗಲ್ಲ, ತಿಳುವಳಿಕೆ ಬರ್ತಿರ್ಲಿಕ್ಕೆ ಎಕ್ಸ್ಪರ್ಟ್ ಕಮಿಟಿ ಯಾಕೆ ಮಾಡ್ತಾರೆ? ಸೂಕ್ಷ್ಮ ವಿಚಾರ ತಿಳಿಲಿಕ್ಕೆ ಮಾಡ್ತಾರೆ. ಇಬ್ಬರು ಒಂದೇ ಅಂತ ಹೇಳಿ ಎಕ್ಸ್ಪರ್ಟ್ ಕಮಿಟಿ ಬೇಕಿಲ್ಲ. ಇಬ್ಬರು ಇದ್ದರು ಅಪಾಯಿಂಟ್ ಮಾಡಬೇಕಾಗಿದೆ ಒಬ್ಬನಿಗೆ, ಒಂದೇ ಪೋಸ್ಟ್ ಇರೋದು.
ಎಲ್ಲದರಲ್ಲೂ ಈಕ್ವಲ್ ಅವರು. ಮಾರ್ಕ್ಸ್ ಕಾರ್ಡ್ ನೋಡಿದರೆ ಎಲ್ಲ ಈಕ್ವಲ್. ಇಂಟರ್ವ್ಯೂನವರೇ ಹಾಗೇ ಇದೆ, ಬೇರೆ ರಿಸಲ್ಟ್ ಟೆಸ್ಟಲ್ಲಿ ಹಾಗೇ ಇದ್ದಾರೆ. ತಲೆ ಕೆಟ್ಟೋಯ್ತಾರೆ, ಒಬ್ಬರು ಮಾತ್ರ ಮಾಡಬೇಕು, ಗೊತ್ತಾಗ್ತಾ ಇಲ್ಲ. ಅವಾಗೇನು ಮಾಡ್ತಾರೆ, ಎಕ್ಸ್ಪರ್ಟನ್ನು ಕರೆಸ್ತಾರೆ, ಒಬ್ಬರು ಸೆಲೆಕ್ಟ್ ಮಾಡಿ. ಅವಾಗೇನು ಮಾಡ್ತಾರೆ ಅವರು, ಯಾವುದೋ ಒಂದರಲ್ಲಿ ವ್ಯತ್ಯಾಸ ಇದೆ ಇಬ್ಬರಲ್ಲಿ, ಅದಕ್ಕೆ ಇವ್ರು ಕೊಟ್ಬಿಡ್ತಾರೆ. ಅದು ವ್ಯತ್ಯಾಸ ತಿಳಿಲಿಕ್ಕೆ ಶಾಸ್ತ್ರ ಓದಬೇಕೇ ಹೊರತು ತಿಳಿಲಿಕ್ಕಲ್ಲ. ಸೊ ವ್ಯತ್ಯಾಸ ಅನ್ನೋ ಭೇದ. ಸೊ ಭೇದ ಜ್ಞಾನ ಬರಲಿಕ್ಕೆ ಶಾಸ್ತ್ರ ಓದಬೇಕೇ ಹೊರತು ಏನು ಬೇಕಿಲ್ಲ, ಎಲ್ಲ ಒಂದೇ ಅಂತ ಹೇಳೋದಕ್ಕೆ ಭೇದ ಶಾಸ್ತ್ರಜ್ಞಾನ ಹಾಕ್ಬೇಕು. ಕಣ್ಣು ಮುಚ್ಕೊಂಡು ಹೇಳ್ತಾ ಇರೋದು. ಯಾಕೆ ಅಲ್ಲ, ಸದ್ದು ಲಕ್ಷಣ ಎಲ್ರಿ. ಈಗ ABC 3 ಜನ, ABC 3 ಜನ ಇದ್ದಾರೆ. A B ಇಂದನೂ ಭಿನ್ನ, C ಇಂದನೂ ಭಿನ್ನ. ಅದೇ ಹೇಳ್ತಿರೋದು. ಮಾಡ್ಲಕ್ಕೆ ಸತ್ತು ಬೆಲೆ ಯಾವ ವಿಲಕ್ಷಣ ಅಂತ ಆಗಿಬಿಡುತ್ತ, ನಾವು ಏನಾಗಬೇಕು ಅಲ್ಲಿಗೆ ಆಪೋಸಿಟ್. ಅದು ಆಪೋಸಿಟ್ ಆದಾಗ ಇದಿದ್ರೆ ಅದಿರಬಾರ್ದು. ಘಟಾಭಾವ ಜೊತೆಗಿರುತ್ತಾ, ಇಲ್ಲ ಘಟಪಟ ಜೊತೆಗಿರ್ಬೋದು. ಘಟಪಟಗಳಿರ್ಲಿಕ್ಕೆ ಏನು ತೊಂದರೆ ಇಲ್ಲ. ಅದು ಘಟಾಭಾವ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಅವೇನೇನು ಏನವು ಡೈರೆಕ್ಟ್ಲಿ ಆಪೋಸಿಟ್. ಬೆಳಕು ಕತ್ಲೆ ಇದ್ದಾಗ ಅರ್ಥ ಆಯ್ತಾ? ಅದೆಲ್ಲ ತಿಳ್ಕೊಂಡ್ರೆ ವಿಷಯ ಗೊತ್ತಾಗುತ್ತೆ. ಅದಿರಲಿ, ನಾಳೆ ಮುಂದುವರಿಸ್ತಾರೆ. ಒಟ್ಟಿಗೆ ಉತ್ತರ ಏನೋದಕ್ಕೆ ಸಂಸ್ವಿಲಕ್ಷಣ ಕಾರಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಿರ್ಬೋದು ಬ್ರಹ್ಮ ಸತ್ತು, ಜಗತ್ತು ಸತ್ತು. ಬ್ರಹ್ಮ ಸ್ವತಂತ್ರ ಇದಲ್ಲ, ಅದು ಬೇರೆ, ಕಾಂಟ್ರಡಿಕ್ಟರಿ ಅಲ್ಲ. ಅವೆಲ್ಲ ಸ್ವತಂತ್ರ ಅಸ್ವತಂತ್ರ ಬೇರೆ ಬೇರೆ ಅಷ್ಟೇ ಹೊರತು ಏನು ಸ್ವತಂತ್ರ ಇದ್ಮೇಲೆ ಅಸ್ವತಂತ್ರ ಇರಬಾರ್ದು ಅಂತಿದೆಯಾ? ಇಲ್ಲ. ಸ್ವತಂತ್ರ ಅಂದರೆ ಒಬ್ಬನೇ ಇರಬೇಕು ಅಂತ ಅರ್ಥ ಅಲ್ಲೇ ಅಲ್ಲ. ಉಳಿದವ್ರು ಸ್ವತಂತ್ರ ಇರಬಾರ್ದು ಅಷ್ಟೇ. ಉಳಿದವ್ರು ಎಷ್ಟು ಜನ ಬೇಕಾದ್ರೆ ಇರ್ಬೋದು ಅಷ್ಟೇ. ಹೌದು ಹೌದು, ಅದೇ ಚೀಫ್ ಅಂದಮೇಲೆ ಉಳಿದವ್ರು ಯಾರಿದ್ರು ಚೀಫ್ ಆಗೋದೇ ಇಲ್ಲ, ಆಗಲೇಬೇಕು. ನೆಕ್ಸ್ಟ್ ಹಾಂ 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 ಅಸತ್ತ, ಅದೇ ಹೇಳ್ತಾರೆ ಅಸತ್ತ ಅಲ್ಲ, ಇದು ಶಶಿಭೂಷಣ ಅಲ್ಲ, ಅಸದ್ ವಿಲಕ್ಷಣ. ಅಯ್ಯ ಎಷ್ಟು ಪುಟ ಎಣಿಸ್ತಾ ಕೊಡ್ಬೇಡಿ. ಅದು ಎಷ್ಟು ಇನ್ನೂ ಹೇಳ್ತಾರೆ ಕೊನೆಗೆ, ಇನ್ನೂ ಬೆಳೆ ಬೇಡ್ಬೋದು, ದೊಡ್ಡದಾಗಿ ತಂದು ಬಿಡ್ತೀವಿ ಅಂತ ಹೇಳಿರ್ತಾರೆ ಅಷ್ಟೇ. ಗ್ರಂಥ ಬಹುತ್ವ ಸಾಧಿತಿ ಉಪರಮ್ಯತೆ, ಅನಂತ ದೋಷ ದುಷ್ಟತ್ವ ಗ್ರಂಥ ಬಹುತ್ವ ಸಾಧಿತಿ ಉಪರಮ್ಯತೆ. ಎಲ್ಲಿದು ಗೊತ್ತಾ ಅದು? ತತ್ವನಿರ್ಣಯ ಮೊದಲನೇ ಪರಿಚ್ಛೇದ ಲಾಸ್ಟ್ ಮಾತ. ಇನ್ನೂ ಹೇಳ್ಬೋದು, ಅದು ಬೇಕಾಷ್ಟಿದೆ. ಮತ್ತು ಅನಂತ ಇರೋದ್ರಿಂದ ಎಷ್ಟು ಸಾಕು, ಗ್ರಂಥ ದೊಡ್ಡದಾಗತ್ತೆ. ಇದನ್ನೇ ಓದೋದು ನೀವು, ಇನ್ನು ಹೆಚ್ಚು ಇನ್ನೂ ಓದೋದಿಲ್ಲ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳ್ತಾರೆ.